ವೀರೇಂದ್ರ ಹೆಗ್ಡೆ ಅವ್ರಿಗೆ ಇದು ಒಂದು ಮೋಸ್ಟ್ಲಿ ಇದು ಒಂಥರ ಎಂಬ್ರೇಸ್ಮೆಂಟೇ ಇರ್ಬೋದಿಲ್ಲ ಅಂತ ಹೇಳ್ತಾರೆ. ಸೀತೆನ ನಾವು ಬೆಂಕಿನಲ್ಲಿ ಕಲಿಸ್ಬೇಕಾದ್ರೆ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಪರೀಕ್ಷೆನ ಬೇಡ ಅನ್ನೋದ್ರಲ್ಲಿ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ನಮ್ಮ ಈ ಒಂದು ಸಂಪ್ರದಾಯಗಳು ಅಥವಾ ನಂಬಿಕೆಗಳನ್ನು ಡ್ಯಾಮೇಜ್ ಆಗ್ತಾ ಇದೆಯಾ. ಧರ್ಮಸ್ಥಳದ ಹೆಣ್ಣು ಮಕ್ಕಳ ಕಿಡ್ನ್ಯಾಪ್, ಅತ್ಯಾಚಾರ ಮತ್ತು ಕೊಲೆ ಮಾಡೋ ಹತ್ಯಾಕಾಂಡ ಏನಿದೆಯಲ್ಲ, ಇದರ ಒಂದು ಭಾಗ ಸೌಜನ್ಯ. ಪೊಲೀಸರು ಗೊತ್ತು, ಪೊಲೀಸರು ಕೂಡ ಅಪರಾಧಿಗಳೇ ಈ ಒಂದು ಇದರಲ್ಲಿ. ಹೆಣ್ಣು ಮಕ್ಕಳ ಅತ್ಯಾಚಾರ, ಕಿಡ್ನ್ಯಾಪು, ಕೊಲೆ ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ಮಂಜುನಾಥ ಸ್ವಾಮಿ ಅಡ್ಮಿನಿಸ್ಟ್ರೇಷನ್ ಸ್ಟ್ಯಾಂಡ್ ಏನು, ವೀರೇಂದ್ರ ಹೆಗ್ಡೆ ಅವರ ಸ್ಟ್ಯಾಂಡ್ ಏನು? ವೀರೇಂದ್ರ ಹೆಗ್ಡೆ ಅವ್ರ ಜಾಗದಲ್ಲಿ ನಾನಿದ್ದಿದ್ರೆ ಬನ್ನಿಯಪ್ಪ SIT ಮಾಡಿ, ಅದು ಸತ್ತಂತ ಹೆಣ್ಮಕ್ಳು ಅಶೋಕ್ ಅವ್ರ ಮನೆಯಲ್ಲಿ ಆಗಿದ್ದಿದ್ರೆ ಇದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರ? ನಮಸ್ಕಾರ. ಧರ್ಮಸ್ಥಳದಲ್ಲಿ ಶವವನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಗೊಂದಲಗಳು ಹೆಚ್ಚಾಗ್ತಾನೆ ಇದೆ. ಕಾನೂನಾತ್ಮಕ ಹೋರಾಟಗಳು ಒಂದು ಕಡೆ ಇದ್ರೆ, ಸತ್ಯ ಅನ್ನೋದು ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳು ನಡೀತಾ ಇದೆ, ಒಂದಷ್ಟು ಧ್ವನಿಗಳು ಹೆಚ್ಚಾಗಿದೆ. ರೈಟ್, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಕಾನೂನಾತ್ಮಕ ಹೋರಾಟಗಳಿರ್ಬೋದು, ಇನ್ನು ಧರ್ಮಸ್ಥಳ ಅಂತ ಸಂದರ್ಭದಲ್ಲಿ ಅಲ್ಲಿನ ಧರ್ಮಾಧಿಕಾರಿಗಳ ನಡೆ ಹೇಗಿರಬೇಕು, ಈ ತನಿಖೆ ಅನ್ನೋದು ಯಾವ ಕಡೆ ಸಾಗ್ತಾ ಇದೆ, ಸರಿಯಾದ ಮಾರ್ಗದಲ್ಲಿ ಸಾಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಲಾಯರ್ ಜಗದೀಶ್ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕ್ಷಣಕ್ಕೂ ಕೂಡ ಧರ್ಮಸ್ಥಳ ಅಂದಾಗ ಒಂದು ಕ್ಷಣ ಬೆಚ್ಚಿ ಬೀಳುವಂಥ ಸನ್ನಿವೇಶ. ನನಗೆ ಕಾನೂನಾತ್ಮಕವಾಗಿ ಏನಾಗ್ತಿದೆ ಅನ್ನೋದನ್ನು ತಿಳಿಸ್ಬೋದಾ? ನೆನ್ನೆ ಇವ್ರು ಎಕ್ಸ್ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ. ನಾವು ಐ ಕ್ಯಾನ್ ಟೇಕ್ ಇಟ್ ನೇಮ್ ಆಲ್ಸೋ, ಯಾಕಂದ್ರೆ ಜಡ್ಜ್ ಅವ್ರು ಹೇಳಿದ್ದಾರೆ ಅವ್ರ ಹೆಸರನ್ನು ತಗೊಳ್ಬಹುದು. ಬಟ್ ಇಲ್ಲಿ ಕೂಡ ಅವ್ರಿಗೆ ಐ ಥಿಂಕ್ ಕೆಟ್ಟ ಪದಗಳನ್ನ ಅಥವಾ ಮೀಡಿಯಾ ಟ್ರಯಲ್ನ ಕಂಡಕ್ಟ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಈ ಸದ್ಯಕ್ಕೆ ಆರೋಪ ಇದೆ, ಅಷ್ಟು ಬಿಟ್ರೆ ಐ ಥಿಂಕ್ ಡೋಂಟ್ ಕನ್ಕ್ಲೂಡ್ ಹಿಮ್ ಆಸ್ ಎ ಕನ್ವಿಕ್ಟೆಡ್ ಪರ್ಸನ್ ಅಂತ ಹೇಳಿ. ಸೊ ಕೀಪಿಂಗ್ ದಟ್ ಇನ್ ಮೈಂಡ್, ಧರ್ಮಸ್ಥಳದ ಧರ್ಮಾಧಿಕಾರಿಯ ಕುಟುಂಬದವರು ಐ ಥಿಂಕ್ ಹರ್ಷಂತ್ ಜೈನ್ ಅವರು ಒಂದು 339 ಜನರ ವಿರುದ್ಧ ಒಂದು ಎಕ್ಸ್ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ. ಜೊತೆ ಒಂದು ಗಿಗ್ ಆರ್ಡರ್ ಇದೆ, ಅಂದ್ರೆ 8,800 ಕಂಟೆಂಟ್ನ ಕಿತ್ತು ಬಿಸಾಕಿ ಅಂತ ಅದೊಂದು ಗಿಗ್ ಆರ್ಡರ್ ಇದೆ. ನಿನ್ನೆ ಅದರ ಅಬ್ಜೆಕ್ಷನ್ನು ಮತ್ತೆ ಅದ್ರ ಕ್ಲಾರಿಟಿನ ಕೇಳಲಿಕ್ಕೆ ನಾವು ಒಂದು ಟೀಮ್ AP ರಂಗನಾಥ್, ಅಡ್ವೊಕೇಟ್ ಬಾಲನ್ನು, ಪ್ರದೀಪ್, ನಾವು ಇನ್ಫ್ಯಾಕ್ಟ್ ನಾನು ಯಾವ್ದು ಪಕ್ಕದ ಕೋರ್ಟಲ್ಲಿದೆ, ಬಟ್ ದೇ ಆಲ್ ಎಂಗೇಜ್ಡ್. ಸೊ ಐ ವಾಸ್ ಇನ್ಫಾರ್ಮ್ಡ್. ಸೊ ನಾನು ನಮ್ಮ ಹುಡುಗನ ಬಿಟ್ಟಿದ್ದೆ. ಸೊ ಅಲ್ಲಿ ನಮ್ಮ ಜಡ್ಜ್ ಸಾಹೇಬ್ರು ಏನ್ ಹೇಳಿದ್ರು ಅಂತಂದ್ರೆ, ಬಾಲನವ್ರ ಪ್ರಶ್ನೆ ಅದೇ ಆಗಿತ್ತು. ಅಲ್ಲ ಸ್ವಾಮಿ, ನೀವು ಧರ್ಮಸ್ಥಳದ ಹೆಸರು ತಗೊಂಬಿಡಿ ಅಂತೀರಾ, ಕುಟುಂಬದ ವೀರೇಂದ್ರ ಹೆಗ್ಡೆ ತಗೊಂಬಿಡಿ ಅಂತ ಹೇಳ್ತೀರಾ. ಆ ಕಂಪ್ಲೇಂಟ್ ಕೊಟ್ಟಿರೋ ಭೀಮಾ ಮೆನ್ಷನ್ ಮಾಡಿ ಕೊಟ್ಟಿದ್ದಾನೆ, ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ನಾವ್ಯಾರು ತಗೊಳ್ತಾ ಇಲ್ಲ, ನಾವ್ಯಾರು ಅಪಪ್ರಚಾರ ಮಾಡ್ತಾ ಇಲ್ಲ. ಮೀಡಿಯಾಗೆ ಏನ್ ಬೇರೆ ಕೆಲಸ ಇಲ್ವಾ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ? ಸೊ ಹಾಗಾಗಿ ಈ ತರ ನೀವು ಎಕ್ಸ್ಪಾರ್ಟಿ ಆರ್ಡರ್ನ ಕೊಟ್ರೆ ಹಾಗಾದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಿದೆ? ಆರ್ಟಿಕಲ್ 19ರಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ನಾವ್ ಹೇಳ್ಕೊಳ್ತೀವಿ. ಈಗ ಅಲ್ಲಿ ನಡೆದಿರುವ ಕಹಿ ಘಟನೆಯ ಬಗ್ಗೆ ನಾವು ಮಾತಾಡ್ಲಿಲ್ಲ ಅಂತಂದ್ರೆ ಇದು ವಿಮರ್ಶೆ ಹೇಗಾಗತ್ತೆ? ಸಾಮಾಜಿಕವಾಗಿ ನ್ಯಾಯ ಎಲ್ಲಿ ಸಿಗುತ್ತೆ? ನ್ಯಾಯಾಲಯನೇ ಈ ತರ ನಮ್ಗೆ ದಿಗ್ಬಂಧನ ಆಗ್ಬಿಟ್ರೆ ಅಥವಾ ಮಾಧ್ಯಮಗಳಿಗೆ ಅಂದಾಗ ಅವಾಗ ಜಡ್ಜ್ ಅವರು ಇಲ್ಲ ನನ್ನ ಹೇಳಿಕೆನ ಅಥವಾ ನನ್ನ ಆದೇಶವನ್ನ ನೀವು ತಪ್ಪರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಹೆಸರು ತಗೊಳ್ಬಹುದು, ಅಂಡ್ ಧರ್ಮಸ್ಥಳದ ಹೆಸರು ತಗೊಳ್ಬಹುದು, ಮೀಡಿಯಾ ಟ್ರಯಲ್ ಮಾತ್ರ ಮಾಡಬೇಡಿ ಅಂತ ನಾನು ಆದೇಶ ಮಾಡಿದ್ದೀನಿ ಹೊರತು ಅಂದ್ರೆ ಅವ್ರು ಆರೋಪಿ ಆಗೋಯ್ತು ಶಿಕ್ಷೆ, ಈ ತರ ಒಂದು ಕನ್ಕ್ಲೂಷನ್ ಬರಕ್ ಹೋಗ್ಬೇಡಿ. ತೇಜೋವಧೆ ಆಗದಿದ್ದಂಗೆ ಯು ಕ್ಯಾನ್ ಟೇಕ್ ಹಿಸ್ ನೇಮ್, ಯು ಕ್ಯಾನ್ ಆಲ್ಸೋ ಅಕ್ಯೂಸ್ ಹಿಮ್. ಅವರು ಮತ್ತೆ ಅವರ ಫ್ಯಾಮಿಲಿನ ಅಕ್ಯೂಸ್ ಕೂಡ ಮಾಡಬಹುದು. ನಮ್ಮ ಕಾನೂನ ದಿಗ್ಬಂಧ ಏನಿಲ್ಲ. ಅವರ್ ಓನ್ಲಿ ವರೀಸ್ ಅಕಸ್ಮಾತ್ ಅವರು ವಿಕ್ಟಿಮ್ ಆಗಿದ್ರೆ ಟುಮಾರೋ ಯು ಶುಡ್ ನಾಟ್ ಸಫರ್ ವಿತ್ ದ ರೆಪ್ಯುಟೇಷನ್ ಡ್ಯಾಮೇಜಸ್. ಹಾಗಾಗಿ ಮಾತಾಡ್ಬೇಕಾದಾಗ ಅಥವಾ ಧರ್ಮಸ್ಥಳದ ಹೆಸರು ತಗೊಳ್ಬೇಕಾದ್ರೆ ಒಂದು ಜವಾಬ್ದಾರಿ ಇರಲಿ ಅಷ್ಟೇ. ದಿಸ್ ಇಸ್ ವಾಟ್ ಜಡ್ಜ್ ಸಾಹೇಬ್ ಹೇಳಿರೋದು. ಸೊ ಐ ಆಮ್ ಜಸ್ಟ್ ಪುಟಿಂಗ್ ಅಕ್ರಾಸ್ ಟು ದ ಪಬ್ಲಿಕ್. ನಿಮ್ಮ ವಾಣಿ ಐ ಥಿಂಕ್ ಫಸ್ಟ್ ಟೈಮ್ ನಾನು ಬೆಳಗ್ಗೆ ನಾನು ಮೊಬೈಲಲ್ಲಿ ಹೇಳಿದೆ. ಐ ಥಿಂಕ್ ಟಿವಿ ಮಾಧ್ಯಮದ ಮುಂದೆ ಮೊದಲ ಬಾರಿಗೆ ಹೇಳ್ತಾ ಇರೋದು. ಅಂಡ್ ದಿಸ್ ಇಸ್ ವಾಟ್. ಅಂಡ್ ಯಾವ ಮಾಧ್ಯಮದವರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನೀವು ಸಾರಾಸಗಟಾಗಿ ಧರ್ಮಸ್ಥಳದ ಹೆಸರನ್ನ ಬಳಸಬಹುದು. ಧರ್ಮಸ್ಥಳನ ಅನ್ನೋದು ಕೋಟ್ಯಾಂತರ ಜನರ ಆಸ್ತಿ, ಈ ದೇಶದ ಸಂವಿಧಾನ ಕೆಳಗಡೆ ಬರುವಂತ ಒಂದು ಜಾಗ ಆಗಿರೋದ್ರಿಂದ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ನೀವು ಹೇಳಿದ ಈ ಜಡ್ಜ್ ಆದೇಶದ ಮೇಲೆ ನನ್ನ ಮುಂದಿನ ಪ್ರಶ್ನೆ, ಧರ್ಮಸ್ಥಳ ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮತ್ತು ಕುಟುಂಬ ಅಂದಾಗ ಅವರು ಸರಿ ಅನ್ನೋದಾದ್ರೂ ತಪ್ಪು ಅನ್ನೋದಾದ್ರೂ ಕೂಡ ತನಿಖೆ ಅನ್ನೋದಾಗಲೇಬೇಕು. ಆ ತನಿಖೆ ಆಗಬೇಕು ಅಂತ ಯಾರಾದರೂ ಧ್ವನಿ ಎತ್ತಿದ್ರೆ ಅವರು ಹಿಂದೂ ವಿರೋಧಿಗಳು ಹೇಗಾಗ್ತಾರೆ? ಇಲ್ಲ, ಇದು ಒಂದು
ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಫಾರ್ ಎಕ್ಸಾಂಪಲ್ ವೀರೇಂದ್ರ ಹೆಗ್ಡೆ ಅವ್ರಿಗೆ ಇದು ಮೋಸ್ಟ್ಲಿ ಇದು ಒಂಥರ ಎಂಬ್ರೇಸ್ಮೆಂಟೇ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ರೀತಿ ಅಡ್ವಾಂಟೇಜ್ ಆಕ್ಚುಲಿ. ಯಾಕೆ ಅಂತಂದ್ರೆ ಅಕಸ್ಮಾತ್ ಅವ್ರ ಕುಟುಂಬ ತಪ್ಪು ಮಾಡಿಲ್ಲ ಅಂತಂದ್ರೆ ಸಾರಾ ಸಗಟಾಗಿ ತಮ್ಮನ್ನ ಅಗ್ನಿ ಪರೀಕ್ಷೆಗೆ ಮೇಡಮ್ ಸೀತೆಯನ್ನ ಬೆಂಕಿನಲ್ಲಿ ಕಲಿಸಿದಂತ ಇತಿಹಾಸ ಒಪ್ಕೊಂಡಂತ ವ್ಯಕ್ತಿಗಳು, ನಾವು ಹಿಂದುತ್ವನ ಒಪ್ಕೊಂಡಂತ ವ್ಯಕ್ತಿಗಳು ಸೀತೆಯನ್ನ ನಾವು ಬೆಂಕಿನಲ್ಲಿ ಕಲಿಸ್ಬೇಕಾದ್ರೆ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಪರೀಕ್ಷೆನ ಬೇಡ ಅನ್ನೋದ್ರಲ್ಲಿ ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಈ ಒಂದು ಸಂಪ್ರದಾಯಗಳು ಅಥವಾ ನಂಬಿಕೆಗಳನ್ನ ಡ್ಯಾಮೇಜ್ ಆಗ್ತಾ ಇದೆಯಾ? ಆಮೇಲೆ ಏನಾದ್ರು ಹೇಳ್ತಿದ್ದಾರೆ ಅವರು ವಾಟ್ ಈಸ್ ಟ್ರೈಂಗ್ ಟು ಸೇ, ಇದುವರೆಗೂ ಬೇಕು ಅಂತ ಕೂಡ ಎಲ್ಲೂ ಒಂದಿಲ್ವಲ್ಲ. ಕಂಡಕ್ಟ್ ಮಾಡಿ ನನ್ ಸಪೋರ್ಟ್ ಇದೆ, ನಾನು ಒಂದಷ್ಟು ದಿನ ಈ ರಾಜ್ಯಸಭಾ ಮೆಂಬರ್ಗೆ ರಾಜೀನಾಮೆ ಕೊಡ್ತೀನಿ ನೈತಿಕವಾಗಿ ಹೊಣೆ ಹೊತ್ತು, ಈ ಒಂದು ಆಡಳಿತವನ್ನ ಸದ್ಯಕ್ಕೆ ನಾನು ಸಾರಾಸಗಟಾಗಿ ಸೈಡ್ಗೆ ಬರ್ತೀನಿ, ಐ ವಿಲ್ ಅಲೋ ದ SIT, ಐ ವಿಲ್ ಸ್ಟ್ಯಾಂಡ್ ವಿತ್ ಇಟ್, ಐ ಸಪೋರ್ಟ್ ಇಟ್. ನಿಮ್ಗೆ ಏನೋ ಬೇಕಾ ನಾನು ಬರ್ತೀನಿ, ನನ್ನ ನೋಟಿಸ್ ಕೊಡಿ, ನನ್ನ ಜಾಗದಲ್ಲೇ ಆಗಿರೋದು ಅಥವಾ ನನ್ನ ಧರ್ಮಸ್ಥಳ ಅಂತ ನಾನೇನು ಕ್ಲೈಮ್ ಮಾಡ್ತಾ ಇದ್ದೀನಿ OS ಅಲ್ಲಿ ಅದರಲ್ಲೇ ಆಗಿರೋದ್ರಿಂದ ನಾನು ಕೂಡ ಜವಾಬ್ದಾರಿ ಆಗಿದ್ದೀನಿ. ಅಕಸ್ಮಾತ್ ಆ ರೀತಿ ಬಂದ್ರೆ ಮತ್ತೆ ನನಗೆ ನೋಟಿಸ್ ಕೊಡಿ ಬಂದು ನಾನು ಅದಕ್ಕೆ ಹೇಳ್ಬೋದಾಗಿತ್ತು. ಇಲ್ಲಿವರೆಗೂ ಆ ಒಂದು ಹೇಳಿಕೆ ಎಲ್ಲೂ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಒಂದು ಬುಕ್ ಬಿಡಿಸುವ ಕಾರ್ಯಕ್ರಮದ ಇಷ್ಟು ದೊಡ್ಡ ಆರೋಪ ಬಂದಾಗ ಬೆಂಗಳೂರಲ್ಲಿ ಒಂದು ಬುಕ್ ರಿಲೀಸ್ ಮಾಡೋ ಕಾರ್ಯಕ್ರಮದಲ್ಲಿ ಯಾವುದೇ ನೋವಿಲ್ಲದೆ ಪಾಲ್ಗೊಳ್ತಾರೆ. ಇಲ್ಲಿ ಅತ್ಯಾಚಾರ ಆಗಿರೋದು, ಕೊಲೆ ಆಗಿರೋದು ಬಡವರ ಹೆಣ್ಮಕ್ಳು, ಸಾಮಾನ್ಯ ಜನರ ಹೆಣ್ಮಕ್ಳು. ಅದೇ ವೀರೇಂದ್ರ ಹೆಗ್ಡೆಯವರ ಬಾಯಲ್ಲಿ ಹಿಂದೆ ಒಂದು ಹೇಳಿಕೆ ಬಂದಿದ್ದನ್ನ ಗಮನಿಸುವುದಾದ್ರೆ, ನಾನೇ ಸ್ವತಃ CBI ತನಿಖೆ ಆಗಬೇಕು ಅಂತ ಮುತುವರ್ಜಿ ತಗೊಂಡವನು, ಅಂದಮೇಲೆ ಸತ್ಯ ಹೊರಗೆ ಬರಲಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದು ಕಾಣೋದಿಲ್ವಾ ಜನರಿಗೆ? ಇಲ್ಲ, ಸ್ಟೇಟ್ಮೆಂಟ್ ಕೊಡೋದು ಬೇರೆ ಮೇಡಮ್, ಸಪೋರ್ಟ್ ಮಾಡೋದು ಬೇರೆ. CBI ತನಿಖೆ ಆಗ್ಲಿ ಅಂತ ಬೇರೆ ಅಂತ. ಈಗ CBI ತನಿಖೆ ಆಗ್ಲಿ ಅಂತ ಬೇರೆ ವಿಚಾರ. ಈಗ SIT ತನಿಖೆ ಬೇಕು ಅಂದಾಗ ವೀರೇಂದ್ರ ಹೆಗ್ಡೆ ಅವರ ಪೊಸಿಷನ್ ಅಲ್ಲಿ CM ತನಿಖೆ ಏನೋ SIT ರಚನೆ ಮಾಡಿ ಅಂದ್ರೆ ಒಂದು ಕ್ಷಣದಲ್ಲಿ ರಚನೆ ಆಗ್ತಾ ಇತ್ತು. ಯಾವ ಜಗದೀಶು ಯಾರೋ ಅದೇನೋ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ನಾವುಗಳು ರಾತ್ರಿ ಹಗಲಂದಿದ್ರೆ ಇದಕ್ಕೆ ಹೋರಾಟ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಒಂದು ಮಾತು ಹೇಳಿದ್ದಾರೆ, ಎಸ್ ಮುಖ್ಯಮಂತ್ರಿ ಸಾಹೇಬ್ರೆ ಈ ತರ ಬಂದೊಂದು ಕಂಪ್ಲೇಂಟ್ ಆಗಿದೆ, FIR ಆಗಿದೆ, ನಮಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗೋದ್ರಿಂದ, ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾರೋ ವ್ಯಕ್ತಿ ಆರೋಪ ಮಾಡೋದ್ರಿಂದ, ಧರ್ಮಸ್ಥಳದಲ್ಲೇ ಒಂದು ಐ ಥಿಂಕ್ ಸ್ಕೆಲಿಟನ್ ತಗೊಂಡ್ಬಂದು ಡೆಪಾಸಿಟ್ ಮಾಡಿರೋದ್ರಿಂದ ಐ ಥಿಂಕ್ ಐ ವಿಲ್ ಅಲೋ ದಿಸ್ ಅಂಡ್ ವೈ ನಾಟ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಅಥವಾ ಒಂದು ರಿಕ್ವೆಸ್ಟ್ ಅನ್ನ CM ಅವ್ರು ಕೊಟ್ಟಿದ್ರೆ ಪಾಸಿಬಲಿ ನಾವೆಲ್ಲ ಅವ್ರ ಜೊತೆ ನಿಂತ್ಕೊಳ್ತಾ ಇದ್ರಿ. ಗಾಟ್ ಇಟ್, ವೆರಿ ನೈಸ್. ಈಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಇದೆ ಅಂತ ಅನ್ಸುತ್ತಾ? ಇದ್ರೆ ಹೇಗೆ? ಸಂಬರಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡ ಅಂತ ನಾವು ಕರಿತೀವಿ. ಯಾಕಂದ್ರೆ ನೂರಾರು ಸಾವಿರಾರು ಅಂತ ಹೇಳ್ತಾರೆ, ವಿ ಡೋಂಟ್ ನೋ ವಾಟ್ ಇಸ್ ದ ನಂಬರ್. ಧರ್ಮಸ್ಥಳದ ಹೆಣ್ಣು ಮಕ್ಕಳ ಕಿಡ್ನಾಪ್, ಅತ್ಯಾಚಾರ ಮತ್ತೆ ಕೊಲೆ ಮಾಡೋ ಹತ್ಯಾಕಾಂಡ ಏನಿದೆಯಲ್ಲ, ಇದರ ಒಂದು ಭಾಗ ಸೌಜನ್ಯನೂ ಕೂಡ. ಅಂಡ್ ಸೌಜನ್ಯ ಕೇಸನ್ನ ಗೊತ್ತಿಲ್ಲ ಯಾವ ರೀತಿ ಇದನ್ನ ಮುಗಿಸಿದ್ರು ಅಂತ. ಸಮ್ವೇರ್ ಐ ಫೀಲ್ ಅನ್ಯಾಯ ಆಗಿದೆ, ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಆ ಸಾವಿಗೆ ಅನ್ಯಾಯ ಆಗಿದೆ. ಎಲ್ಲೋ ಒಂದು ಕಡೆ ಗೊತ್ತಿಲ್ಲಂತ ಯಾರೋ ರಾವನ್ನ ಹುಡುಗನ್ ಕರ್ಕೊಂಡ್ಬಂದು ಅಲ್ಲಿ ಆರೋಪಿ ಅಂತ ಮಾಡಿ ಇಡೀ ಕೇಸನ್ನ ದಿಕ್ತಪ್ಸಿದೆ. ಸೊ ಪಾಸಿಬಲಿ ಅದಕ್ಕೂ ಕೂಡ ಒಂದು ನ್ಯಾಯ ಬೇಕಾಗಿದೆ, ಬಟ್ ಕಾನೂನು ರೀತಿಯಲ್ಲೇ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಅದು ಮುಚ್ಚೋಗಿರುವಂತ ಕೇಸು. ಆಮೇಲೆ ಸೌಜನ್ಯ ಕೇಸಲ್ಲಿ CBI ಒಂದು ಸೀಕ್ರೆಟ್ ಲೆಟರ್ನ ಸ್ಟೇಟ್ ಗೌರ್ಮೆಂಟ್ಗೆ ಬರೆದಿದೆ. ಸೊ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಡಾಕ್ಟರ್ ಆಡವ್ ಅಂತ ಪೋಸ್ಟ್ ಮಾರ್ಟಮ್ ಮಾಡಿದ್ದು, ರಶ್ಮಿ ಅಂತ ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಇಬ್ರೂ ಸಹ ವಿಡಿಯೋಗ್ರಫಿ ಮಾಡಿಲ್ಲ. ಆಮೇಲೆ ವ್ಯಾಜಿನಲ್ ಅಬ್ಸರ್ವೇಷನ್ಸ್ ರೆಕಾರ್ಡ್ ಮಾಡಿಲ್ಲ, ಆ ರೇಪ್ ಸಿಂಪ್ಟಮ್ಸ್ ರೆಕಾರ್ಡ್ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಆರೋಪಿಗಳಿಗೆ ಸಹಾಯ ಮಾಡೋಕ್ಕೋಸ್ಕರ ಆ ಪೋಸ್ಟ್ ಮಾರ್ಟಮ್ ಅನ್ನ ಡಾಕ್ಟರ್ ಆಡವ್ ಮತ್ತೆ ರಶ್ಮಿ ಮಾಡಿದ್ದಾರೆ, ಇವರ ಮೇಲೆ ಕ್ರಮ ಜರುಗಿಸಿ ಅಂತ CBI 2016 ಏನೋ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಇದೇ ಸಿದ್ದರಾಮಯ್ಯವ್ರಿಗೆ ಬರೀತಾರೆ. ಇಫ್ ದಟ್ ಈಸ್ ಅ ಕೇಸ್, ಐ ಥಿಂಕ್ ದೇರ್ಸ್ ಅ ಗ್ರೇಟ್ ಇಂಜಸ್ಟಿಸ್ ಟು ಈ ನಮ್ಮ ಸೌಜನ್ಯನ ಅನ್ನೋ ಹೆಣ್ಮಗಳ ಸಾವಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಅಂತ ನಮ್ಮ ಮನ್ಸಲ್ಲಂತೂ ಅನ್ಸುತ್ತೆ. ಕಾನೂನಾತ್ಮಕವಾಗಿ ಅದು ಮುಚ್ಚೋಗಿರ್ಬೋದು, ಬಟ್ ಇಫ್ ಟೇಕಿಂಗ್ ದಾಟ್ ಇನ್ ಟು ವೆರಿ ಸೀರಿಯಸ್, ಆ ಒಂದು CBI ಲೆಟರ್ನೇ ನಾವು ಸೀರಿಯಸ್ ತಗೊಳೋದಾದ್ರೆ ಐ ಥಿಂಕ್ ಇಟ್ಸ್ ಅ ಫಿಟ್ ಕೇಸ್ ಟು ಬಿ ರೀಓಪನ್ ಅಂಡ್ ರೀಇನ್ವೆಸ್ಟಿಗೇಟೆಡ್. ಸೌಜನ್ಯ ಅನ್ನುವಂತ ಒಂದು ಹೆಣ್ಣು ಮಗಳ ಪ್ರಕರಣ ಅದೆಷ್ಟೋ ಜನರ ಹೊಟ್ಟೆ ತುಂಬಿಸ್ತಾ ಇದೆ. ಪಾಸಿಬಲ್ ಇರ್ಬೋದು ಮೇಡಮ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾರ ಸಂಪರ್ಕದಲ್ಲೂ ಬಂದಿಲ್ಲ. ಎಷ್ಟೋ ಜನ ಹೇಳ್ತಾರೆ XYZ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ಇದಕ್ಕೆ 13 ವರ್ಷದಿಂದ ಹೋರಾಟ ಮಾಡಿದ್ರು ಅಂತ. ಐ ಡಿಂಟ್ ಫೀಲ್ ಲೈಕ್ ಏನೋ ಕಾಂಟ್ಯಾಕ್ಟ್ ಇದ್ದೆ. ಕಾರಣ ಯಾಕೆ ಅಂತಂದ್ರೆ ಹೋರಾಟ ಅಂದಮೇಲೆ ಏನು ಒಬ್ರು ಬೇಕು ಅಂತಾನೆ ಏನಿಲ್ಲ, ನಮ್ಗೆ ಯೋಗ್ಯತೆ ಇದ್ರೆ ಮಾಡೋಣ ಅಂತೇಳಿ ಐ ಥಿಂಕ್ ವಿ ಆರ್ ಡೂಯಿಂಗ್ ಇಟ್. ಆಮೇಲೆ ನನಗೂ ಕೂಡ ಒತ್ತಡಗಳು ಬಂದಿದ್ದು ನಿಜ ಈ ಒಂದು ಎತ್ಕೊಂಡಾಗೆ. ಯಾಕಂದ್ರೆ
ಮೂರೂ ಪಕ್ಷಗಳು ಯಾವುದಾದ್ರೂ ಸಮಯದಲ್ಲಿ ಬಾಯಿ ಮುಚ್ಕೊಂಡಿದೆ ಅಂತಂದ್ರೆ ಈ ಒಂದು ಹತ್ಯಾಕಾಂಡದ ಸಮಯದಲ್ಲಿ ಸರ್ಕಾರ ಅಪೋಸಿಷನ್ ಮತ್ತೆ JDS ಮೂರು ಕೂಡ ಬಾಯಿ ತೆಗಿಲಿಲ್ಲ. ಸೊ SIT ಇಂಥ ಸಮಯದಲ್ಲಿ ಮಾಡಿಸೋದಿದೆಯಲ್ಲ ಅದು ಇಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಸೊ ವಿ ಟುಕ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಮೀಡಿಯಾಸು ನ್ಯಾಷನಲ್ ಮೀಡಿಯಾಸ್ಗಳನ್ನ ಹೆಲ್ಪ್ ತಗೊಂಡ್ರಿ. ಅಟ್ ಲಾಸ್ಟ್ ಫೈನಲಿ ಒಂದು ವಿಡಿಯೋನ ರಾಹುಲ್ ಗಾಂಧಿ ಅವ್ರಿಗೆ ಮಾಡಾಕಿ ಅವ್ರನ್ನ ಟ್ಯಾಗ್ ಮಾಡಿದ್ವಿ. ಐ ಥಿಂಕ್ 11:35 ಐ ಹರ್ಡ್, ನನಗೆ ಗೊತ್ತಾಗಿದೆ ಅಂದರೆ ರಾಹುಲ್ ಗಾಂಧಿ ಅವರು CM ಜೊತೆ ಮಾತಾಡಿ ರಾತ್ರಿ 11:30 ಶನಿವಾರ ರಾತ್ರಿ 11:30 ಶನಿವಾರ ಅನ್ಕೊಂತೀನಿ, ರಾತ್ರಿ 11:30 SITಗೆ ಆದೇಶ ಆಯಿತು. ಅವತ್ತು ಭಾನುವಾರ, ಆಕ್ಚುಲಿ ಭಾನುವಾರ ವಿಧಾನಸೌಧ ಮುಚ್ಚಿರುತ್ತೆ, ಬಟ್ ಸ್ಟಿಲ್ ಆ ಆದೇಶವನ್ನ ಪತ್ರಿಕಾಳಿಕೆ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರು ಆದೇಶ ಮಾಡಿ ಅದನ್ನ ಪತ್ರಿಕಾಳಿಕೆ ಕೊಟ್ಟರು. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ನೋಡಿ, ಮೂರು ಪಕ್ಷಗಳು ಸುಮ್ಮನೆ ಇರ್ಬೇಕಾದ್ರೆ ಸಾಮಾನ್ಯ ಜನ ಹೋರಾಟ ಮಾಡಿ ಅಥವಾ ನಮ್ಮಂದವ್ರು ಹೋರಾಟ ಮಾಡಿ ಅಥವಾ ಜನರ ಜೊತೆ ಹೋರಾಟ ಮಾಡಿ SIT ಮಾಡಿಸೋದಿದೆಯಲ್ಲ, ಇಟ್ಸ್ ನಾಟ್ ಸುಲಭವಾದ ಕೆಲಸ ಅಲ್ಲ. ದೊಡ್ಡ ಸವಾಲು. ನೆನ್ನೆ ನೋಡಿದ್ರಿ ನೀವು, ಇಷ್ಟೆಲ್ಲ ಆದ್ಮೇಲೆ ಆಪೋಸಿಷನ್ ನೆನ್ನೆ ಬಾಯಿ ಬಿಡ್ತಾ ಇದ್ದಾರೆ, ಮುಸ್ಲಿಮರು ಹಿಂದೆ ಇದ್ದಾರೆ. ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ. ನೀವು ಹೇಳಿದ್ರಿ ಅಂದ್ರೆ ಧರ್ಮಾಧಿಕಾರಿಗಳು ಅನ್ನುವಂತಹ ದೊಡ್ಡ ಸ್ಥಾನದಲ್ಲಿದ್ದಾಗ ಅವ್ರ ಸ್ಟ್ಯಾಂಡ್ ಹೆಂಗಿರಬೇಕು ಅಂತ. ಆ ಸ್ಟ್ಯಾಂಡಿಗೆ ಏನಾದರೂ ಬಂದರೆ ಒಂದು ಪಕ್ಷ ಧರ್ಮಸ್ಥಳವನ್ನು ಹಣಿಯೋದಕ್ಕೆ, ಆ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಹಣಿಯೋದಕ್ಕೆ ಅಥವಾ ಅದರ ಐತಿಹ್ಯವನ್ನು ನೆಲಸಮ ಮಾಡೋದಕ್ಕೆ ಕಾಯ್ತಿರೋರ್ಗೆ ಅಸ್ತ್ರ ಕೊಟ್ಟಂಗೆ ಆಗೋದಿಲ್ವಾ? ಇಲ್ಲ, ಪಾಸಿಬಲಿ ಇದು ಒಂದು ಪಾಸಿಬಿಲಿಟೀಸ್ ಇರ್ಬೋದು ಸರ್. ಒಂದು ನಮ್ಮದೇ ಇರುವಂಥ ಬಿಗ್ಗೆಸ್ಟ್ ಸವಾಲು ಏನಂತಂದ್ರೆ, ಈಗ ಆತ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇವನು ಸುಳ್ಳುಗಾರ ಅಂತಂದ್ರು. ಇವನ್ನೆಲ್ಲ ಸುಳ್ಳುದು ಯಾವ್ದೋ ಎತ್ಕೊಂಬಂದಾನೆ, ಇಲ್ಲಿಂದನೋ ಬುಲ್ಡೆ ಎತ್ಕೊಂಬಂದು ಕೊಟ್ಟಿದ್ದಾನೆ, ದಿಕ್ ತಪ್ಪಿಸ್ತಾ ಇದ್ದಾನೆ ಡ್ಯಾಮೇಜ್ ಮಾಡಕ್ಕೆ ಅಂತಂದ್ರು. ಈಗ ಅವನು ಜಾಗಗಳನ್ನು ತೋರಿಸಿದ್ದಾನೆ, ಆ ಊತಕ್ಕಿರೋ ಜಾಗನೂ ಕೂಡ ನೆನ್ನೆ ಮಾಜರಾಗಿದೆ. ಈಗ ಅಪಾನ್ ದಟ್ 13 ಎಕ್ಸ್ಟ್ರಾ ಶವಗಳನ್ನ ಊತಿರೋ ಜಾಗನ ತೋರಿಸಿದೀನಿ. ಅದೆಲ್ಲವುದು ಕೂಡ ನೇತ್ರಾವತಿ ಸುತ್ತಮುತ್ತನೇ ಇದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇಂದ ನಡ್ಕೊಂಡು ಹೋಗೋಷ್ಟು ದಾರಿನಲ್ಲಿ ಇದು ಊತ ಹಾಕಿದ್ದಾರೆ ಅಂತಂದ್ರೆ, ಕಳೆದ 10 ವರ್ಷನೋ 20 ವರ್ಷನೋ ಅಥವಾ 8 ವರ್ಷದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಬಂದಿರೋದ್ರಿಂದ ಪೊಲೀಸರು ಗೊತ್ತು, ಪೊಲೀಸರು ಕೂಡ ಅಪರಾಧಿಗಳೇ ಈ ಒಂದು ಇದರಲ್ಲಿ. ಈಗ ಒಂದು ನಾಯಿನ ಉಣ್ಬೇಕಂದ್ರೆ 100 ಜನ ಗೊತ್ತಾಗುತ್ತೆ ಮೇಡಮ್, ಎಲ್ಲರೂ ನೋಡ್ತಾರೆ. ಅಂಥದ್ರಲ್ಲಿ ಶವಗಳನ್ನು ಊತಿಟ್ಟಾಗ ಪೊಲೀಸರು ಗೊತ್ತಾಗಲ್ಲ, ಮತ್ತೆ ಧರ್ಮಸ್ಥಳದ ಇಂಟೆಲಿಜೆನ್ಸಿ ಇಲ್ವಾ, ಪೊಲೀಸ್ ಇಂಟೆಲಿಜೆನ್ಸಿ ಇಲ್ವಾ, ಅಥವಾ ಪೊಲೀಸರಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಈ ಒಂದು ಶವಗಳು ಊತಿದ್ದಾರೆ ಅಂತಂದ್ರೆ, ಕೊಲೆ ಮಾಡಿದ್ರು ಊತಾಕ್ದವರು ಎಷ್ಟು ಅಪರಾಧಿಗಳು, ಅಲ್ಲಿನ ಧರ್ಮಸ್ಥಳದ ಠಾಣೆಯ ಎಲ್ಲಾ ಪೊಲೀಸರು ಕೂಡ ಅಷ್ಟೇ ಅಪರಾಧಿಗಳಾಗಿ ಈ ಕೇಸಲ್ಲಿ ನಿಲ್ತಾರೆ. ಸೇಮ್ ಟೈಮ್ ಅಲ್ಲಿನ ಜನರು ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ. ಅಲ್ಲ, ಅಸಹಾಯಕತೆ ಅಂತ ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ಅಲ್ಲಿ ನಡೀತಾ ಅಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರಂತ ಆಕ್ರೋಶ ಇದೆಯಲ್ಲ, ತುಂಬಾ ದೊಡ್ಡದಾಗಿದೆ. ಸೊ ಗೊತ್ತಿಲ್ದಿರೋ ಒಂದು ಪರಂಪರೆಯಲ್ಲಿ ಬಂದ್ಬಿಟ್ಟಾಗ, ಒಂದು ಭಯದಲ್ಲಿ ಬಂದ್ಬಿಟ್ಟಾಗ, ನೀವು ಶೆಡ್ ಬಿಚ್ಚ ದೇವಸ್ಥಾನ ಒಳಗಡೆ ಹೋಗ್ಬೇಕು, ಅಲ್ಲಿಂದ ಕಲ್ಲೆತ್ಕೊಂಬಂದ್ರೆ ನೀವು ಸತ್ತೋಗ್ತೀರಾ, ಅಲ್ಲಿಂದ ಕಲ್ಲೆತ್ಕೊಂಡು ನೀವು ಜೋಬಲ್ ಹಾಕೊಂಡ್ಬಿಟ್ರೆ, ಇನ್ಫ್ಯಾಕ್ಟ್ ನಾನೇ ಸಣ್ಣ ಹುಡುಗ ಇರ್ಬೇಕಾದ್ರೆ ಒಂದು ಕಲ್ಲೆತ್ಕೊಂಡು ನಾನು ಜೋಬಲ್ ಹಾಕೋಣ, ಅಮ್ಮ ಇದು ಹಾಕೊಂಡ್ರೆ ನಿನ್ ಮೈ ಶಲ್ದ್ರ ಆಗ್ಬಿಡುತ್ತೆ, ಬಸ್ ಮುಂದೆ ಹೋಗಲ್ಲ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ನನಗೆ ಹೇಳಿದ್ದಂತ. ಎವ್ರಿಥಿಂಗ್ ಇಸ್ ಸೆಟ್ ಅಂಡ್ ಡನ್. ನಾವು ಈ ಪರಂಪರೆ ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಧರ್ಮಸ್ಥಳದಲ್ಲಿ. ಅಟ್ಲೀಸ್ಟ್ ನಮಗೂ ಕೂಡ ದಿಗ್ಲು ಭಯ ಬಂತು. ಬಟ್ ವೆನ್ ಇಟ್ ಕಮ್ ಟು ಸಾವಿರಾರು ಹೆಣ್ಮಕ್ಳ ಕೊಲೆ ಅತ್ಯಾಚಾರ ವಿಚಾರಕ್ಕೆ ಬಂದಾಗ, ಇಷ್ಟು ಸಣ್ಣ ಕಲ್ಲು ವಿಚಾರಕ್ಕೆ ಇಷ್ಟು ಶಿಷ್ಟಾಚಾರ ಇರ್ಬೇಕಾದ್ರೆ, ಹೆಣ್ಮಕ್ಳ ಅತ್ಯಾಚಾರ, ಕಿಡ್ನಾಪ್, ಕೊಲೆ ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ಸ್ಟ್ಯಾಂಡ್ ಏನು? ನಾನು ಹೇಳ್ತಿರೋದು ಮಂಜುನಾಥ ಸ್ವಾಮಿಯ ಅಡ್ಮಿನಿಸ್ಟ್ರೇಷನ್ ಸ್ಟ್ಯಾಂಡ್ ಏನು, ವೀರೇಂದ್ರ ಹೆಗ್ಡೆ ಅವರ ಸ್ಟ್ಯಾಂಡ್ ಏನು? ಸಿಟಿ ರಿವ್ಯೂ ಹೇಳ್ತಾರೆ ಏನೋ ನಡೆದಾಡೋ ದೇವರು ಅಂತ, ಕೊಲ್ಲುವ ದೈವಕ್ಕೆ ನ್ಯಾಯ ಕೊಡುವ ಶಕ್ತಿ ಇಲ್ಲವೇ? ನಾನು ದಿಸ್ ಇಸ್ ವಾಟ್ ವಿ ವಾಂಟ್ ಟು ಆಸ್ಕ್ ಹಿಮ್. ಓಕೆ, ಐ ಥಿಂಕ್ ಅವ್ರು ಬಾಯಿ ಬಿಡ್ಬೇಕಾಯ್ತು. ಅಕಸ್ಮಾತ್ ವೀರೇಂದ್ರ ಹೆಗ್ಡೆ ಅವ್ರ ಜಾಗದಲ್ಲಿ ನಾನಿದ್ದಿದ್ರೆ, ಬನ್ನಿಯಪ್ಪ SIT ಮಾಡಿ. ಈ ಪ್ರಕರಣದಲ್ಲಿ ಹಿಂದೂ ದೇವಾಲಯ, ಜೈನ ಮುಖ್ಯಸ್ಥರು, ಮುಸಲ್ಮಾನರ ಷಡ್ಯಂತ್ರ, ಮಿಷನರಿಗಳ ಪ್ರಯತ್ನ, ಈ ಥರದ ಲೇಪಗಳು ಸಿಗ್ತಿದೆಯಲ್ಲ, ಯಾಕೆ ಮೇಡಮ್? ಅಬ್ಸರ್ವೇಷನ್ ಇರ್ಬೋದಿಲ್ಲ ಅಂತ ಹೇಳ್ತಲ್ಲ. ಸಮೀರ್ ಈಸ್ ಅ ಮುಸ್ಲಿಮು, ನೋ ಡೌಟ್. ಈಗ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಸಂವಿಧಾನ ಹೇಳುತ್ತೆ ಜವಾಬ್ದಾರಿಯಿಂದ ನಡಿ, ಯಾವುದೇ ಧರ್ಮ ಆಗಲಿ ಜವಾಬ್ದಾರಿಯಿಂದ ನಡಿಬೇಕಾಗತ್ತೆ. ವಿ ಕಾಂಟ್ ಡಿವೈಡ್ ಅವರ್ ಸೆಲ್ಫ್ ಇನ್ ದ ನೇಮ್ ಆಫ್ ರಿಲಿಜನ್, ಕ್ಯಾಸ್ಟ್ ಇಟ್ಕೊಂಡು ನಾವು ಡಿವೈಡ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ವಿ ಆರ್ ಇಂಟಿಗ್ರೇಟೆಡ್ ಪೀಪಲ್, ಅದಕ್ಕೋಸ್ಕರ ಸಂವಿಧಾನ ಇರೋದು. ಈಗ ಕಂಪ್ಲೇಂಟ್ ಕೊಡೋನು ಅಥವಾ ಎಕ್ಸ್ಪೋಸ್ ಮಾಡೋನು ಹಿಂದೂ ದೇವಾಲಯದ ಬಗ್ಗೆ, ಅವನು ಮುಸಲ್ಮಾನ ಆದರೆ ಈ ಹ್ಯಾಸ್ ಎವ್ರಿ ರೈಟ್ ಈಕ್ವಲ್ ಟು ಮೀ, ನನಗೆ ಏನು ಅಧಿಕಾರ ಇದೆ ಅವನಿಗೂ ಕೂಡ ಅಧಿಕಾರ ಇದೆ. ಈ ಈಸ್ ಟಾಕಿಂಗ್ ಸಮಥಿಂಗ್ ಅಬೌಟ್ ದ ಈವಿಲ್. ಸಮೀರ್ ಮಾತಾಡ್ತಾ ಇರೋದು ಯಾವುದೋ ಒಂದು ಈವಿಲ್ ನಡೆದಿರೋ ಘಟನೆಯ ಬಗ್ಗೆ. ಹಾಗಾಗಿ ಅವನ ಜಾತಿಯನ್ನ ನೆನ್ನೆ ಇಟ್ ವಾಸ್ ವೆರಿ ಐ ಥಿಂಕ್ ಶಾಕಿಂಗ್. ಅಶೋಕ್ ಅವ್ರು ನೆನ್ನೆ ಇದೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮುಸಲ್ಮಾನರು ಹಿಂದ್ಗಡೆ ಅಂದಿದೆ.
ಅದು ಸತ್ತಂತ ಹೆಣ್ಮಕ್ಳು ಅಶೋಕ್ ಅವ್ರ ಮನೆಯಲ್ಲಿ ಆಗಿದ್ದಿದ್ರೆ ಇದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರ. ಬಿಜೆಪಿ ಅವ್ರ ಮನೆಗಳಲ್ಲಿ ಇದೇ ತರ ಸಾವುಗಳಾಗಿದ್ರೆ, ಹೆಣ್ಮಕ್ಳು ಕಿಡ್ನಾಪ್ ಆಗಿ ಸಾವುಗಳಾಗಿದ್ರೆ ಆಗದ್ ಬೇಡ. ನಾವ್ ಯಾರಿಗೂ ಕೆಟ್ಟದ್ ಬಯಸಲ್ಲ. ಅಕಸ್ಮಾತ್ ಅವ್ರ ಮನೆಗಳಲ್ಲಿ ಆಗಿದ್ರೆ ಅಶೋಕ್ ಅವರು ನಾನು ಇದೇ ತರ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರ. ಮುಸಲ್ಮಾನರು ಇದಾರ ಈ ಒಂದು ಷಡ್ಯಂತರದ ಹಿಂದ್ಗಡೆ. ಕೇರಳ ಇಂದ ಫಂಡಿಂಗ್ ಆಗ್ತಾ ಇದೆ ಅಥವಾ ಕೇರಳದೊಂದು ಸಪೋರ್ಟ್ ಇದೆ ಅಂದ್ರೆ ಕಮ್ಯುನಿಸ್ಟ್ ಅವರು ಎತ್ಕಟ್ಟಿದ್ದಾರೆ. ಆಮೇಲೆ ಮುಸಲ್ಮಾನರು ಇದನ್ನ ಡಿಸ್ಟ್ರಾಯ್ ಮಾಡಕ್ಕಿದ್ದಾರೆ. ನಾವು ಕೇಳೋದೇನೋ ಅಂತಂದ್ರೆ ಅಲ್ಲಿ ಸತ್ತಿರೋರು ಯಾರು ಮುಸಲ್ಮಾನರಲ್ಲ, ಹೆಣ್ಮಕ್ಳು ಯಾರು ಮುಸಲ್ಮಾನರಲ್ಲ, ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು, ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು ಅಥವಾ ಜಾತಿನೇ ಇಲ್ದಂತ ಹೆಣ್ಣು ಮಕ್ಕಳು. ಅಲ್ಲಿ ಒಬ್ಬ ಡಾಕ್ಟರ್ ಹೆಣ್ಮಕ್ಳು ಅನನ್ಯ ಭಟ್ ಅಂತ ನಮ್ಮ ಒಬ್ಬ ಡಾಕ್ಟರ್ ಹೆಣ್ಮಕ್ಳು ಸತ್ತಿದ್ದಾರೆ, ಟೀಚರ್ ಸತ್ತಿದ್ದಾಳೆ 40 years ಬಿಫೋರು. ಮಾವುತನ ತಂಗಿನ ಯಾರೋ ಆಕೆನ ಮೀನ್ ಇಟ್ ವಾಸ್ ಅ ವೆರಿ ಬ್ರೂಟಲ್ ಮರ್ಡರ್ಸ್. ಈ ಬ್ರೂಟಲ್ ಮರ್ಡರ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಏನಿದೆ? ಅವನೇನೋ ಬಾಯಲ್ಲಿ ಹೇಳಿದ್ರೆ ಪರವಾಗಿಲ್ಲ. ಎಸ್ ಬಾಟ್ ಎ ಸ್ಕೆಲಿಟನ್, ಬಾಟ್ ಎ ಸ್ಕೆಲಿಟನ್ ಡೆಪಾಸಿಟೆಡ್ ಬಿಫೋರ್. ಆಮೇಲೆ ಧರ್ಮಸ್ಥಳದ ಇವ್ರು ಯಾರು ಪೊಲೀಸವರು ವಿತ್ ಆ ಕಂಪ್ಲೇಂಟ್ಗೆ FIR ಮಾಡ್ತಾ ಇರ್ಲಿಲ್ಲ. ಎಸ್ ಬಾಟ್ ಎವಿಡೆನ್ಸ್ ಎಪಟಿನ್ FIR ಆಯ್ತು. ಆಮೇಲೆ ಅಲ್ಲಿ 161 ಆಗಿದೆ, ಅವ್ರ ಮುಂದೆ ಹೇಳಿಕೆ ರೆಕಾರ್ಡ್ ಆಗಿದೆ ಒಂದು. ತದನಂತರ ಜಡ್ಜ್ ಮುಂದೆ ಹೋಗಿದ್ದಾನೆ, ಜಡ್ಜ್ ಮುಂದೆನೂ ಕೂಡ 164 ರೆಕಾರ್ಡ್ ಆಗಿದೆ. ಸ್ವ ಹೇಳಿಕೆ ರೆಕಾರ್ಡ್ ಆಗಿದೆ. ಆದೇಶ ಮಾಡಿದಿರಾ ಇದನ್ನೆಲ್ಲ ಮಾಡ್ಲಿಕ್ಕೆ, ಕೋರ್ಟ್ ಆದೇಶ ಮಾಡಿದೆಲ್ಲ ಮಾಡ್ಲಿಕ್ಕೆ ಆಗುತ್ತಾ ಮೇಡಮ್? ಅವ್ರ ಸೇಫ್ಟಿ ಬಗ್ಗೆ ಏನ್ ಹೇಳ್ತೀರಿ? 100% ಮೇಡಮ್, ಅವ್ರ ಸೇಫ್ಟಿ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ಬಟ್ ನನ್ಗಿರೋ ಮಾಹಿತಿ ಪ್ರಕಾರ ಆತ ಪೊಲೀಸವ್ರಿಗೂ ಈ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂಚೆ ದರ್ ಇಸ್ ಅ ಟೀಮ್ ವಿಚ್ ಹ್ಯಾಸ್ ವರ್ಕ್ಡ್. ಆತನ ಕರ್ಕೊಂಡೋಗಿ ಎಲ್ಲಾ ಸ್ಪಾಟ್ ಅಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ ಅಂತೆ. ಗೂಗಲ್ ಲೊಕೇಶನ್ಸ್ ತಗೊಂಡಿದ್ದಾರೆ, ಎಲ್ಲೆಲ್ಲಿ ಊತಾಕಿದ್ದಾರೆ ಅಂತ ಒಂದು ಸೇಫ್ ಡಾಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಸೊ ದಟ್ ಅಕಸ್ಮಾತ್ ಅವ್ನಿಗೇನೋ ಆಗದ್ ಬೇಡ ಆದ್ರೂ ಕೂಡ ದರ್ ಇಸ್ ಅ ಡಾಟಾ ಬೇಸ್, ಅವ್ನು ಎಲ್ಲೆಲ್ಲಿ ಊತಿದ್ದಾನೆ ಅಂತ ಒಂದು ವಿಡಿಯೋಗ್ರಫಿ ಮತ್ತೆ ಗೂಗಲ್ ಲೊಕೇಶನ್ಸ್ ಆ ಟೀಮ್ ಮಾಡಿದ್ಯಂತೆ. ದಿಸ್ ಇಸ್ ವಾಟ್ ದ ಇನ್ಫಾರ್ಮೇಶನ್ ವಾಟ್ ಐ ಹ್ಯಾವ್. ನಿಮಗಿರೋ ಇನ್ಪುಟ್ ಪ್ರಕಾರ ಈ ಎಲ್ಲ ಘಟನೆಗಳು, ಎಲ್ಲ ಸಾವುಗಳು ಸಂಭವಿಸಿದೆ, ಆ ಶವಗಳನ್ನು ಹೂತಿಡಲಾಗಿದೆ ಅನ್ನೋದಾದ್ರೆ ಅದು ಎಷ್ಟು ವರ್ಷದ ಘಟನೆಗಳು ಅಂತ ಅನ್ಸುತ್ತೆ? ಆಲ್ಮೋಸ್ಟ್ 40 years ಅಂತ ಕ್ಲೇಮ್ ಹೇಳ್ತಾ ಇದೆ. ಈ ಐ ಥಿಂಕ್ ಭೀಮನ ಹೇಳಿಕೆ ಪ್ರಕಾರನೇ ಇಟ್ಸ್ ಅರೌಂಡ್ 26 years. ಭೀಮನ ಏಜ್, ಅವ್ರ ಬ್ಯಾಕ್ ಗ್ರೌಂಡ್ ಏನಾದ್ರು ವೆರಿಫೈಡ್ ಮೇಡಮ್. ಐ ಥಿಂಕ್ 14 ವರ್ಷ ಬ್ಯಾಕ್ ಗ್ರೌಂಡು ಇದೆ. ನಮ್ಮ ಚಾಮರಾಜನಗರ, ಮೈಸೂರು ಮತ್ತೆ ಊಟಿ ಬಾರ್ಡರ್ ಇದೆಯಲ್ಲ, ಅಲ್ಲೆಲ್ಲೋ ಬರ್ತಾನೆ. ಲಿಂಕ್ ಬಿಟ್ವೀನ್ ಭೀಮಾ ಅಂಡ್ ಧರ್ಮಸ್ಥಳ ಅವ್ರ ಅಣ್ಣ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಈಗ ಅವನು ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವ್ನಿಗೆ 14 ವರ್ಷ ಇರ್ಬೇಕಾದ್ರೆ ಅಲ್ಲಿಗೆ ಅಲ್ಲಿಗೆ ಕರೆ ಮಾಡ್ತಾನೆ. ಇವ್ನು ಏನು ಓದಲ್ತಾರಲ್ಲ, 50 ರೂಪಾಯಿ ಕೂಲಿಗೆ ಕರ್ಕೊಂಬಂದು ಅಲ್ಲಿ ಬಿಡ್ತಾರೆ. ನೇತ್ರಾವತಿ ದಡದಲ್ಲಿ ಧರ್ಮಸ್ಥಳದ ಎಂಪ್ಲಾಯಿ ಆಗಿ ಒಬ್ಬ ಸ್ವಚ್ಛ ಕಾರ್ಮಿಕನಾಗಿ 14 ವರ್ಷಕ್ಕೆ ಅಲ್ಲಿ ಕೆಲಸ ಶುರು ಮಾಡ್ತಾನೆ. ಪ್ರತಿ ಬಾರಿ ಹೆಣ ಊತದಗೂ ಇವನಿಗೆ ಬಕ್ಷೀಸಾಗಿ 50 ರೂಪಾಯಿ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾನೆ. ಎವ್ರಿ ಡೆಡ್ ಬಾಡಿ ಬರೀಡ್ ಈಸ್ ಟು ಗೆಟ್ 50 rupees. ನೀವು ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿಂದ ಕೇಳ್ತೀನಿ. ಜಾತಿ ಬಗ್ಗೆ ಮಾತಾಡಬಾರ್ದು ನಾವು, ಅದನ್ನ ಮೀರಿ ಬದುಕಬೇಕು. ಆದ್ರೂ ಕೂಡ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆಕೆಯ ಸಾವೇ ಸಂಭವಿಸಿದೆ, ಆಕೆಯನ್ನು ಬ್ರೂಟಲ್ ಆಗಿ ಹತ್ಯೆ ಮಾಡಿದ್ರು ಅಂದಾಗ ಆಕೆಯ ಸಮುದಾಯಕ್ಕೆ ಸೇರಿದವರು ಯಾರು ಕೂಡ ಧ್ವನಿ ಎತ್ತಲೇ ಇಲ್ಲ. ಅಲ್ಲ ಮೇಡಮ್, ನನಗೆ ನೆನ್ನೆ ಯಾವುದೋ ವಿಚಾರ ಬಂತು. ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ, ನಾನು ಯಾಕೆ ಒಕ್ಕಲಿಗರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನೊಬ್ಬ ಒಕ್ಕಲಿಗನಾಗಿ ಐ ಶುಡ್ ನಾಟ್ ಕ್ಲೇಮ್ ದಿಸ್ ಆಲ್ಸೋ, ಬಟ್ ಸ್ಟಿಲ್ ಜಾತಿ ಬಂದಾಗ ಮತ್ತೆ ಸಮುದಾಯಗಳು ಮಾಡ್ಕೊಂಡಿದ್ದಾರೆ, ಸಮುದಾಯಗಳಿಗೆ ಏನೋ ಕೌನ್ಸಿಲ್ಗಳು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಯಾವ್ದೋ ಫಂಡ್ಗಳಿದೆ. ಸರ್ಕಾರದಲ್ಲಿ ಅದೊಂದು ಪ್ರಾವಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲಿಂಗಾಯತರಿಗೆ ಒಂದಷ್ಟು ಫಂಡ್ಸು, ಅದಕ್ಕೊಂದು ಬಾಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘ ಇದೆ, ನಮ್ಮ ಆದಿಚುಂಚನಗಿರಿ ಮಠ ಇದೆ. ಇಟ್ ಕ್ಲೇಮ್ಸ್ ಟು ಬಿ ದ ಒಂದು ರೀತಿ ನಮ್ಮ ಕರ್ನಾಟಕದಲ್ಲಿ ಮಠಗಳಲ್ಲಿ ಒಂದು ಹಿಮಾಲಯ ಪರ್ವತ ಇದ್ದಂಗೆ. ಜೊತೆನಲ್ಲಿ ಆ ಮಠದ ಮಠಾಧೀಶ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ರಾಜ್ಯ ಒಕ್ಕಲಿಗರ ಸಂಘ ನಮ್ಮ ಸಮುದಾಯಕ್ಕೆ ಅಂತ ಮಾಡೋಂತ ಯಾರು ಕೂಡ ಬಾಯ್ಬಿಟ್ಟಿದ್ರುವರೆಗೂ ಸೌಜನ್ಯ ಕೇಸಲ್ಲಿ ನಮ್ಮ ಅಕಸ್ಮಾತ್ ರಾಜ್ಯ ಒಕ್ಕಲಿಗರ ಸಂಘದ ಹೆಣ್ಮಕ್ಳು ಏನಾದ್ರು ಈ ತರ ಆಗಿದ್ರೆ ಸುಮ್ಮನೆ ಇರೋರ? ಆಮೇಲೆ ಈಗ ಮಠನ ಸಮುದಾಯಕ್ಕೋಸ್ಕರ ಮಾಡಿದ್ರೆ, ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯಕ್ಕೋಸ್ಕರ ಮಾಡಿದ್ರೆ, ಸಮುದಾಯದಲ್ಲಿ ಅನ್ಯಾಯ ಆದಾಗ ಸಮುದಾಯದ ಒಬ್ಬ ಹೆಣ್ಣು ಮಗಳು, ಒಬ್ಬ ಒಕ್ಕಲಿಗ ಜೊತೆನಲ್ಲಿ ಬೇರೆ ಬೇರೆ ಹೆಣ್ಮಕ್ಳು ಆಗಿದ್ದಾರೆ, ಅತ್ಯಾಚಾರ ಆಗಿದೆ, ಅಲ್ಲಿ ಮುಚ್ಚಾಕಿದ್ದಾರೆ, ಒಬ್ರು ಕೂಡ ಬಾಯಿ ಬಿಡ್ತಾ ಇಲ್ಲ. ಇದನ್ನೇ ನಾನು ಪ್ರಶ್ನೆ ಮಾಡಿದೆ, ಈ ಮಠ ಯಾಕೆ ಬೇಕು ನಮ್ಗೆ? ಕರ್ನಾಟಕದ ಇಂಥ ಮಠಗಳು ಯಾಕೆ ಬೇಕಾಗಿದೆ? ಒಂದು ಆಘಾತ ಆದಾಗ ಸಮಾಜದಲ್ಲಿ, ಅದರಲ್ಲೂ ಎಸ್ಪೆಷಲಿ ವುಮನ್, ನಮ್ಗೆ ಜನ್ಮ ಕೊಡೋಳು ನಾವು ಅವಳಿದ್ರೇನೆ ಗಂಚು ಅಂತ ಕರ್ಸ್ಕೊಳ್ಲಿಕ್ಕೆ ಆಗಂತ ವಿಚಾರ ಇದು. ಆಮೇಲೆ ಅವಳಿದ್ರೇನೆ ಜನ್ಮ ಅಂತ ಬರೋದು. ಅದರ್ ದ್ಯಾನ್ ಗಾಡ್ ಇಫ್ ಎನಿಬಡಿ ಕ್ಯಾನ್ ಕ್ರಿಯೇಟ್ ಅಂದ್ರೆ ಇಟ್ಸ್ ಓನ್ಲಿ ವುಮನ್. ಸೊ ಅವಳಿಗೆ ಅನ್ಯಾಯ ಆದಾಗ ಈ ಎಂಟೈರ್, ನಾನು ಬರೀ ಒಕ್ಕಲಿಗರ ಮಠ ಅಂತ ಹೇಳ್ತಲ್ಲ, ಯಾವುದೇ ಮಠಾಧೀಶರಾಗಿರ್ಬೋದು, ಮಠದ ಸ್ವಾಮಿಗಳಾಗಿರ್ಬೋದು, ಯಾಕೆ ಬಾಯನ್ನು ತೆರಿತಾ ಇಲ್ಲ? ಹೆಣ್ಣು ಜಾತಿ ಕೂಡ ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದೆ. ಆ ಹೆಣ್ಣು ಮಕ್ಕಳ ಬಗ್ಗೆ ಏನಂತೀರಿ?
ಡೆಫಿನೆಟ್ಲಿ ಮೇಡಮ್, ನಾನು ಈ ವಾರ ಅಲ್ಲ ಹೋದ ವಾರ ನಾನು ಕರ್ನಾಟಕ ವುಮೆನ್ಸ್ ಕಮಿಷನ್ ಚೇರ್ಮನ್ ಅವ್ರನ್ನ ಸ್ವಲ್ಪ ನಾನು ಗಟ್ಟಿಯಾಗಿ ಮಾತಾಡಿದ್ದಕ್ಕೆ ಸೋಮವಾರ ಅವರು ಮೇಡಮ್ ಅವರು ಲೆಟರ್ ಹಾಕೋರು ಅಫಿಷಿಯಲ್ ಆಗಿ. ಅದು ನಾವು ಅದು ಸ್ವಲ್ಪ ಹೊರಟಾಗೆ ಮಾತಾಡಿದ್ದಕ್ಕೆ ಮೇಡಮ್ ಅವ್ರು ಹಾಕಿದ್ರು. ಇಲ್ಲ ಅಂದಿದ್ರೆ ನಮಗೆ ಅಫಿಷಿಯಲ್ ಆಗಿ ಏನು ಕೂಡ ಕರೆಸ್ಪಾಂಡೆನ್ಸ್ ಆಗ್ತಾ ಇರಲಿಲ್ಲ. ಅದೇ ಈ ಸಣ್ಣ ಸಣ್ಣ ವಿಚಾರಕ್ಕೆ ಬೀದಿಗೆ ಬರುವಂತ ವಾಯ್ಸ್ ಮಾಡೋಂಥ ಹೆಣ್ಮಕ್ಳು ಹೋರಾಟಗಾರರು ಎಲ್ಲಿ ಹೋಗಿದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ಅವ್ರಿಗೇನಾದರೂ ಸಮಸ್ಯೆ ಆಗುತ್ತಾ? ಮೇಡಮ್ ನನಗಂತೂ ಏನೂ ಆಗಿಲ್ಲ ಮೇಡಮ್. ನನಗೆ ಆತ್ಮಗಳು ಬಂದು ನಾನು ಮೆಡಿಟೇಷನ್ ಕೂತ್ಕೊಂಡಾಗ ಆತ್ಮಗಳು ಕೇಳ್ತಾ ಇದ್ದೆ ನ್ಯಾಯ ಕೊಡಿಸು ಅಂತ. ನಾನು ಬೆಳಗ್ಗೆ ನಾನು ಯೂಶುವಲಿ ಫಾರ್ ಲಾಸ್ಟ್ 15 years ನಾನು ಐ ವೇಕಪ್ ಅಟ್ 3:15. ಈ ನಡುವೆ ಗೊತ್ತಿಲ್ಲ, ಅದನ್ನ ನೆನೆಸ್ಕೊಂಡು ನಾನು ಕೂಡ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಒಂದು ರೀತಿ ಆತ್ಮಗಳು ಬಂದು ನ್ಯಾಯ ಕೊಡಿಸಿ ಅದ ರೀತಿಗಳು ಫೀಲ್ ಆಗುತ್ತೆ. ದೇರ್ ಇಸ್ ಸಮ್ ಆಕಾಶವಾಣಿ ನ್ಯಾಯ ಬೇಕು ಅಂತ. ನಾನು ಅದಕ್ಕೆ ತುಂಬಾ ನನಗೆ ಇದರಿಂದ ಏನು ಲಾಭ ಇಲ್ಲ. ನನ್ಗೆ ಯಾರು ಫೀಸು ಕೊಡ್ತಾ ಇಲ್ಲ, ಅಥವಾ ದೇರ್ ಇಸ್ ನೋ NGO ಆರ್ ದೇರ್ ಇಸ್ ನೋ ಕಮ್ಯುನಿಸ್ಟ್ ಗೌರ್ಮೆಂಟು ಅಥವಾ ಯಾರೋ ಏನೋ ಕೇಸರಿ ದಾರಿಗಳು ಅಥವಾ ಸಾಬ್ರು ನನ್ಗೆ ಯಾರು ಫಂಡಿಂಗ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಮೈ ಹಾರ್ಟ್, ನನಗೆಲ್ಲೋ ಒಂದು ಕಡೆ ನನ್ನ ಆತ್ಮಕ್ಕೆ ಕೆಲವು ಪ್ರಶ್ನೆಗಳು ಆ ಒಂದು ಧ್ಯಾನದಲ್ಲಿ ಕೂತ್ಕೊಂಡಾಗ ಬರ್ತವೆ. ಆ ಹೆಣ್ಮಕ್ಳು ಆತ್ಮಗಳ ರೀತಿಯಲ್ಲೇ ಬಂದು ಪ್ರಶ್ನೆ ಮಾಡ್ತವೆ, ಜಗದೀಶ ನೀನು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ. ಗೊತ್ತಿಲ್ಲ ನಮ್ಮ ಕೈಲಿ ಆಗುತ್ತೋ ಇಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ಐ ಫೀಲ್ ಫಾರ್ ಇಟ್. ಪ್ರತಿದಿನ ಆಗ್ತಾ ಇದೆ ಅದು. ನಾನು ಅದನ್ನ ನನ್ನ ಲೈವಲ್ಲಿ ಕೂಡ ಹೇಳಿದ್ದೀನಿ. ಐ ಫೀಲ್ ದಟ್ ಏನೋ ಕೆಲವು ಆತ್ಮಗಳು, ಕೆಲವು ಶಕ್ತಿಗಳು, ಕೆಲವು ಆಕಾಶವಾಣಿನೋ, ಗೊತ್ತಿಲ್ಲ ಜನ ಏನ್ ಕರೀತಾರೆ ಅಂತ. ಬಟ್ ಸಮಥಿಂಗ್ ಕಮ್ಸ್ ಅಂಡ್ ಟೆಲ್ಸ್ ಮೀ ಗೆಟ್ ಮಿ ಜಸ್ಟಿಸ್ ಅಂತ. ನಮ್ಗೆ ಈ ಒಂದು ಲೋಕ ಬಿಟ್ಟೋಗ್ಬೇಕಾಗಿದೆ. ನಮ್ಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಬಿಟ್ಟೋಗಲ್ಲ. ನಮ್ಗೆ ನ್ಯಾಯ ಬೇಕೇ ಬೇಕು ಅಂತ, ಮತ್ತೆ ಆರೋಗ್ಯಕ್ಕೆ ಶಿಕ್ಷೆ ಆಗ್ಲೇಬೇಕು, ಅವನು ಆ ಸ್ಥಾನವನ್ನು ತೊರಿಲೇಬೇಕು ಅಂತ. ನನ್ಗೆ ಗೊತ್ತಿಲ್ಲ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ. ಐ ಥಿಂಕ್ ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ಎ ಸ್ಪಿರಿಚುವಲ್ ವೇ. ನಾನು ಇದನ್ನ ಈ ಕಾರ್ಯಕ್ರಮದಲ್ಲಿ ಹೇಳ್ಬೇಕಲ್ಲ ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ಗೆ ಐ ಫೀಲ್ ಅಂಡ್ ದೇರ್ ಇಸ್ ಸಮ್ ಫೋರ್ಸ್ ವಿಚ್ ಇಸ್ ಬ್ಲೆಸ್ಸಿಂಗ್ ಮೇಡಮ್. ಇಲ್ಲಾಂದ್ರೆ ನಮ್ಮಂತ ವ್ಯಕ್ತಿಗಳು ಧ್ವನಿ ಮಾಡಿ SIT ರಚನೆ ಮಾಡಕ್ಕಾಗತ್ತಾ? ಇದು ಒಂದು ಭಾಗ. ಆದ್ರೆ ಇನ್ನೊಂದು ಕಡೆ ಇಷ್ಟೊಂದು ಸಾವುಗಳು ಸಂಭವಿಸಿ ಅವುಗಳನ್ನ ಹೂತಿಟ್ಟು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿರುವಂತಹ ಆ ಕುಟುಂಬದ ಯಾರೋ ಭಾಗಿದಾರರಿದ್ದಾರೆ ಅನ್ನೋದಾದ್ರೆ ಧ್ವನಿ ಎತ್ತವ್ರನ್ನ ಸುಮ್ಮನೆ ಬಿಡುವಂತ ಕಥೆ ಇದೆಯಾ? ಈ ಥರದ್ದೊಂದು ಸ್ಟಾಕ್ ಇದೆ ಮೇಡಮ್. ಡೆಫಿನೆಟ್ಲಿ ಅವರುಗಳು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದಾರೆ ಅಂತಂದರೆ ದಟ್ಸ್ ನಥಿಂಗ್ ನನ್ಗೆ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಎ ಕ್ಲೇಮ್ ಮಾಡಿದ್ದಾರೆ. ಇಟ್ಸ್ ಜಸ್ಟ್ ನಥಿಂಗ್ ಲೆಸ್ ದೆನ್ ಎ ರಿಪಬ್ಲಿಕನ್ ಏನೋ ಮಾಫಿಯಾ ಅಂತ ಹೇಳ್ಬೋದು. ಆ ಧರ್ಮಸ್ಥಳನ್ನ ಕೆಲವು ಹಿತಾಸಕ್ತಿಗಳು ಅದನ್ನು ಮಾಫಿಯಾ ಮಾಡ್ಕೊಂಡಿದ್ದಾರೆ. ಅವ್ರದ್ದೇ ಆದಂಥ ಕಾನೂನು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಲೆಸ್ ಲೈಕ್ ಬೆಂಗಳೂರಲ್ಲಿ ಕೆಂಪೇಗೌಡರು ಪಾಳ್ಯಗಾರ ಅಂತರು. ಮೋಸ್ಟ್ಲಿ ಧರ್ಮಸ್ಥಳ ಪಾಳ್ಯಗಾರಿಕೆ ಕೆಳಗಡೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸಾರಿ ಟು ಕ್ಲೇಮ್ ದಿಸ್, ಬಟ್ ಸ್ಟಿಲ್ ಈ ಹೆಣನ ಇವತ್ತು ಹೆಣಗಳನ್ನ ಹೊರತೆಗೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಹೆಣ 13 ಜಾಗವನ್ನ ತೋರಿಸಿದ್ದಾನೆ. ಒಂದು ವೀರೇಂದ್ರ ಹೆಗ್ಗಡೆ ಅವರ ಜಮೀನಲ್ಲೇ ಎಕ್ಸುಮೇಷನ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಗೋಯಿಂಗ್ ಆನ್. ಓಕೆ, 13ರಲ್ಲಿ ಒಂದು ವೀರೇಂದ್ರ ಹೆಗ್ಗಡೆ ಅವರ ಜಮೀನಲ್ಲಿ ಊತ ಹಾಕಿದ್ದಾನೆ ಅಂತ ಐ ಥಿಂಕ್ ಅಲ್ಲೇ ಎಕ್ಸುಮೇಷನ್ ನಡೀತಾ ಇದೆ ಅನ್ಕೊಂತಾ ಇದ್ದೀನಿ. ಸಂಜೆ ಒಳಗಾಗಿ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ನಂಗೊಂದು ಸ್ವಲ್ಪ ಟೆಕ್ನಿಕಲಿ ಮೆಡಿಕಲ್ ಟರ್ಮ್ಗಳು ಏನಾಗುತ್ತೆ ಅಂತ ಜನ ಕ್ಲಾರಿಫೈ ಮಾಡ್ಬೋದು. ಈಗ ಒಂದು ಬಾಡಿ ಸಿಕ್ತು, ವಾಟ್ ನೆಕ್ಸ್ಟ್? ಏನ್ ಮಾಡ್ತಾರೆ? ಎಷ್ಟು ವರ್ಷದ್ದು ಯಾವ ಬಾಡಿ ಹೆಂಗ್ ಗುರುತಿಸ್ತಾರೆ? ಯಾವ ತರ? ಮೇಡಮ್, ಅಲ್ಲಿ ಈಗ ನಮ್ಗೆ ಇಮಿಡಿಯೇಟ್ ಆಗಿ ಬೇಕಾಗಿರೋದು ಒಂದು ಪೋಸ್ಟ್ ಮಾರ್ಟಮ್ ಟೀಮ್ ಬೇಕಾಗುತ್ತೆ, ಮೆಡಿಕಲ್ ಟೀಮ್ ಬೇಕಾಗುತ್ತೆ, DNA ಟೀಮ್ ಬೇಕಾಗುತ್ತೆ. ಯಾಕಂದ್ರೆ ಅವ್ರವ್ರ ಸ್ಕೆಚ್ಗಳನ್ನ ಯಾವ ಆಂಗಲ್ ಅಲ್ಲಿ ಅದು ಹೂತ ಹಾಕಿದ್ದಾರೆ. ಸೊ ಆ ಇಮಿಡಿಯೇಟ್ ರಿಫ್ಲೆಕ್ಷನ್ಸ್ DNA ಮತ್ತೆ ಫಾರೆನ್ಸಿಕ್ ಅವರು, ಮೆಡಿಕಲ್ ಟೀಮು, ಮತ್ತೆ ಪೋಸ್ಟ್ ಮಾರ್ಟಮ್ ಟೀಮ್ ಎಲ್ಲರೂ ತಗೊಳ್ತಾರೆ ಅಲ್ಲಿ. ಸೊ ಇಷ್ಟು ಜನ ತಗೊಂಡು, ಯಾಕಂದ್ರೆ ಅದು ಆ ಬಾಡಿದು ಸ್ಕೆಲ್ಟನ್ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ಲಿ ದೇರ್ ವರ್ಕ್ ಸ್ಟಾರ್ಟ್. ಪಾಸಿಬಲಿ ಟೆಕ್ನಿಕಲಿ ಥಿಂಗ್ಸ್ ಆರ್ ವೆರಿ ಮಚ್ ರಿಲೇಟೆಡ್. ಅಂದ್ರೆ ಏನು ಡ್ಯಾಮೇಜ್ ಆಗದಿರ ಇರಲಿ, ಆಮೇಲೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋದ್ರಿಂದ ಈ 3 ಟೀಮಲ್ಲಿ ಇರ್ಬೇಕಾಗತ್ತೆ. DNA ಫಾರೆನ್ಸಿಕ್, ಮೆಡಿಕಲ್ ಟೀಮು, ಆಮೇಲೆ ಪೋಸ್ಟ್ ಮಾರ್ಟಮ್ ಟೀಮು. ಪೋಸ್ಟ್ ಮಾರ್ಟಮ್ ಟೀಮ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಈವನ್ ಅದನ್ನ ಜೋಡಿಸಿ ಮತ್ತೆ ಅದಕ್ಕೊಂದು ರಿಪೋರ್ಟ್ ಹಾಕ್ಬೇಕಾಗುತ್ತೆ. ದಟ್ಸ್ ಪೋಸ್ಟ್ ಮಾರ್ಟಮ್ ಟೀಮ್. ಮೆಡಿಕಲ್ ಟೀಮ್ ಏನಕ್ಕೆ ಅಂತಂದ್ರೆ ಟು ಎನ್ಶೋರ್ ದಟ್ ಏನೋ ದಟ್ ಎನ್ವೈರ್ಮೆಂಟ್ ಇಸ್ ನಾಟ್ ಡಿಸ್ಟರ್ಬ್ಡ್ ಅಂತ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಏನೋ ಆಯ್ತು, ಮೆಡಿಕಲ್ ಟೀಮ್ ಬೇಕಾಗುತ್ತೆ. ಆ ಪೊಲೀಸ್ ಅವರು ಎಕ್ಸ್ಕವೇಷನ್ ಮಾಡೋರ್ಗೆ ಹೆಚ್ಚು ಕಮ್ಮಿ ಆಯ್ತು, ವಿ ನೀಡ್ ಮೆಡಿಕಲ್ ಟೀಮ್. ಸೊ ಮೆಡಿಕಲ್ ಟೀಮ್ along with the postmortem team plus forensic 3 ಜನ ಸೇರ್ಕೊಂಡಲ್ಲಿ ಎಕ್ಸುಮೇಷನ್ ಮಾಡಿ ಆ ಅಬ್ಸರ್ವೇಷನ್ಸ್ ವಿತ್ ಅಂಡ್ ಪ್ರೊಫೆಷನಲ್ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಮಾಡಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಅವರು ಇಟ್ಕೊಳ್ಬೇಕಾಗುತ್ತೆ. ವಿ ಕಾಂಟ್ ಡಿಪೆಂಡ್ ಆನ್ ಸಮ್ ಪ್ರೈವೇಟ್ ಪರ್ಸನ್. ಯಾಕಂದ್ರೆ ಸಾಕಷ್ಟು ಹೆಣ್ಣುಗಳಿರೋದ್ರಿಂದ ಪ್ರೊಫೆಷನ್ ಡಿಪಾರ್ಟ್ಮೆಂಟ್ ಪರ್ಸನ್ ಹ್ಯಾಸ್ ಟು ಬಿ ಡಿಪ್ಲಾಯ್ಡ್ ದೇರ್. ಸೊ ವಿಡಿಯೋಗ್ರಫಿ ಪೂರ್ತಿ ಎಲ್ಲಾವುದು ಏನೋ ವಿಡಿಯೋಗ್ರಫಿ ಆಗುತ್ತೆ. ಆ ಬಾಡಿ ಸಿಕ್ಕಿದ ತಕ್ಷಣ ಮತ್ತೆ ಮಾಜರಾಗುತ್ತೆ. ಅಷ್ಟು ಅಸ್ಥಿಪಂಜರಗಳು ಸಿಗಬೇಕಾಗಿಲ್ಲ, 2 ಸಿಕ್ಕರೂ ಸಾಕು. ಮೇಜರ್ ಟ್ವಿಸ್ಟ್ ಈ ಪ್ರಕರಣಕ್ಕೆ ಮೇಡಮ್, 1 ಸಿಕ್ಕರು ಸಾಕು. ವೀರೇಂದ್ರ ಹೆಗ್ಗಡೆ ಅವರ ಜಮೀನಲ್ಲಿ ಅಗದ್ರೆ ಅಲ್ಲಿ ಸಿಕ್ಕಿದ್ರೆ ಐ ಆಮ್ ಶ್ಯೂರ್ ದಟ್ಸ್ ಎ ಟರ್ನಿಂಗ್ ಪಾಯಿಂಟ್. ಓಕೆ,
ಪ್ರತಿಪಕ್ಷಗಳ ಧ್ವನಿ ಬಗ್ಗೆ ನಾನು ಮಾತಾಡಬೇಕು. ಪ್ರತಿಪಕ್ಷಗಳು ಇದೆಯಾ ಮೇಡಮ್? ಕನ್ನಡದಲ್ಲಿ ಇದೆಯಾ? Okay. ನಾನು ಯಾರೋ ಕೇಳ್ತಾ ಇದ್ದೆ, ಅಶೋಕ್ ಅಂತವ್ರು ಯಾರೋ ಒಬ್ಬರು ಪ್ರತಿಪಕ್ಷದ ನಾಯಕರು ಮಾತಾಡ್ತಾ ಇದ್ರು. ದಿಸ್ ಇಸ್ ವಾಟ್ ಐ ಹರ್ಡ್. ಯಾಕೆ ಸೈಲೆನ್ಸ್ ಮೇಡಮ್, ಯಾರಿಗೂ ಮೇಡಮ್ ಸಾಮಾನ್ಯ ಜನರಿಗೆ ಅನ್ಯಾಯ ಆದರೆ ಯಾರಿಗೂ ಬೇಕಾಗಿಲ್ಲ ಮೇಡಮ್. ಸಾಮಾನ್ಯ ಜನ ಬಿಟ್ಟು ಬೇರೆ ಯಾರಿಗಾನ ಅನ್ಯಾಯ ಆದರೆ ಅಥವಾ ಅದರಿಂದ ಏನಾದರೂ ಲಾಭ ಇದ್ದರೆ ಅಥವಾ ಅದರಲ್ಲಿ ಯಾರೊಬ್ಬ ಮುಸ್ಲಿಮನ್ನು ಹೊಡೆದಾಕಿದ್ರೆ ಹಿಂದೂನ, ಆವಾಗ ರಾಜಕೀಯವಾಗಿ ಅದನ್ನ ಲಾಭ ತಗೊಳ್ಲಿಕ್ಕೆ ಬರುವಂತ ಐ ಥಿಂಕ್ ವೇಷಧಾರಿಗಳು ಅಂತ ಹೇಳ್ಬೋದು ಇವ್ರನ್ನ. ಈ ವೇಷಧಾರಿಗಳ ಐ ಥಿಂಕ್ ಅವರ ಮುಖ ಜನ ಇನ್ಫ್ಯಾಕ್ಟ್ ಸೌಜನ್ಯ ಪ್ರಕರಣ ಆದಾಗ ಆರ್ ಅಶೋಕೇನೇ ಹೋಮ್ ಮಿನಿಸ್ಟರ್ ಆಗಿದ್ದು, ಸಾರಾ ಸಗಟಾಗಿ ಮುಚ್ಚಾಕಿದ್ದಾನೆ ಅದನ್ನ. ನಿಜವಾಗ್ಲೂ ಆ ವ್ಯಕ್ತಿಗೆ ಜವಾಬ್ದಾರಿ ಇದ್ದಿದ್ರೆ ಆ ಸೌಜನ್ಯ ಪ್ರಕರಣಕ್ಕೆ ಒಬ್ಬ ಒಕ್ಕಲಿಗ ಹೆಣ್ಮಗಳು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ರಾಜ್ಯದಲ್ಲಿರುವಂಥ ಒಕ್ಕಲಿಗರಾಗಿರ್ಬೋದು, ಸೋ ಕಾಲ್ಡ್ ಕುಮಾರಸ್ವಾಮಿ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ದೇ ಕಾಲ್ ದೆಮ್ಸೆಲ್ಫ್ ಒಕ್ಕಲಿಗ ಲೀಡರ್ಸು. ಈ ಒಕ್ಕಲಿಗ ಲೀಡರ್ ಯಾಕೆ ಇದನ್ನ ಮಾಡ್ತಾ ಇಲ್ಲ? ಆಡಳಿತ ಪಕ್ಷದ ಬಗ್ಗೆ ಮಾತಾಡಬೇಕು. ಪ್ರಜ್ವಲ್ ರೇವಣ್ಣ ಅಥವಾ ಮತ್ಯಾವುದೋ ಕೇಸಲ್ಲಿ ಇಮಿಡಿಯೇಟ್ ಆಗಿ SIT ಫಾರ್ಮ್ ಆಗುತ್ತೆ, ಇಲ್ಲಿ ಒತ್ತಡ ಹಾಕಬೇಕು. ಅಲ್ಲ, ಅಲ್ಲಿ ಏನಂತಂದ್ರೆ ದೇವೇಗೌಡರ ಮೇಲೆ ರಿವೆಂಜ್ ಇತ್ತು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ, ಅದಕ್ಕೆ SIT ಮಾಡಿ ತಿಟಿ ತಿರ್ಸ್ಕೊಂಡ್ರು. ಅಕಸ್ಮಾತ್ ಅವರು ಮಾತಾಡೋ ಟರ್ಮ್ಸ್ ಅಲ್ಲಿ ಇದ್ದಿದ್ರೆ ಪ್ರಜ್ವಲ್ ಆರಾಮಾಗಿ ಆಚೆ ಓಡಾಡ್ಕೊಂಡಿರ್ತಾ ಇದ್ದ. ನನ್ಗೆ ಅನ್ಸಿದ್ದು, ಐ ಶುಡ್ ನಾಟ್ ಟೆಲ್ ದಿಸ್, ಬಟ್ ಪರಿಸ್ಥಿತಿ ನೋಡಿದಾಗ ನಮ್ಗೆ ಅದೇ ತರ ಅನ್ಸುತ್ತೆ. ಇಲ್ಲಿ ಮೂರು ಪಕ್ಷಗಳಿಗೂ ನನಗೆ ಕೇಳೋ ಪ್ರಕಾರ ಆರೋಪ ಹೊತ್ತಿರುವಂತ ಕುಟುಂಬ ಹತ್ರ ಲಕ್ಷಾಂತರ ಕೋಟಿ ಹಣ ಇದೆ. ಉಂಡಿಗೆ ಬಿದ್ದಿರುವಂತ ಕಾಸುಗಳು, ಅದರಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂತ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ನಾನು ಕೇಳಿದ ಬಟ್ಟಕ್ಕೆ ಐ ಡೋಂಟ್ ನೋ, ಸಾರಿ ಟು ಸೇ ದಿಸ್, ಬಟ್ ಒಂದು ತಿಂಗಳಿಗೆ 10 ರಿಂದ 12,000 ಕೋಟಿ ಆಮದನಿ ಇದೆಯಂತೆ. ಪೂಜೆಗಳಾಗಿರ್ಬೋದು, ಟಾನ್ ಶೋ ಮಾಡೋದು, ರೂಮ್ಸು, ಯಾವುದೇ ರೂಮು ಕೂಡ ಒಂದು ದಿವಸ ಕೂಡ ಯಾವುದೇ ಸಮಯದಲ್ಲಿ ಹೋಗಿ ರೂಮ್ ಖಾಲಿ ಇಲ್ಲ ಅಂತಾನೆ ಬೋರ್ಡ್ ಇರುತ್ತೆ ಅಂತಂದರೆ, ಐ ಹರ್ಡ್ ದೆರ್ ಆರ್ ಮೋರ್ ದ್ಯಾನ್ 1.5 lakh ರೂಮ್ಸ್. ಸೊ 100 ರೂಪಾಯಿ ಅನ್ಕೊಂಡ್ರೆ ಎಷ್ಟೋ ಕೋಟಿ ರೂಪಾಯಿ ಆಗೋಯ್ತು. ಟಾನ್ ಶೋರಿಂದ ಆಯಿತು, ಒಳಗಡೆ ವಿವಿಧ ಪೂಜೆಗಳು ನಡೀತದೆ. ಸೊ ನಾವು ಧಾರ್ಮಿಕವಾಗಿ ನಾವು ಏನೂ ಮಾತಾಡಲ್ಲ. ನಮ್ಮ ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ನಾವೆಲ್ಲ ನಂಬಿ ತಮ್ಮಂದಲ್ಲಿ ಆಗ್ತೀವಲ್ಲ, ಹಾಕಲ್ವಾ? ಅದರಿಂದ ಜನರಿಗೇನೋ ಸಹಾಯ ಆಗ್ಬೇಕಲ್ವಾ? ಅಲ್ವಾ? ಸೊ ಈಗ ಧರ್ಮಸ್ಥಳವನ್ನ ನಮ್ಮ ತಪ್ಪುಗಳಿಗೆ ಅಥವಾ ನಮ್ಮ ಪ್ರಮಾಣಗಳಿಗೆ ಬಳಸಿದಂಥ ವ್ಯಕ್ತಿಗಳು ನಾವು, ಈಗ ಅಲ್ಲಿ ದೊಡ್ಡ ಅನ್ಯಾಯ ನಡೆದಿದೆ ಅಂತ ಒಂದು ಕೂಗು ಮತ್ತೆ ಒಂದು ದಾಖಲೆ, ಒಂದಷ್ಟು ಎವಿಡೆನ್ಸ್ಗಳು ಬಂದು ನಿಂತ್ಕೊಂಡು ಈಗ ಅದು ನಿಜ ಆಗ ಹೊರಟಿದೆ. ರೈಟ್. ಇನ್ನು SIT ಬಗ್ಗೆ ನಾನು ಕ್ಲಾರಿಟಿ ತಗೊಳ್ಬೇಕು. ಇಂಥ ಪ್ರಕರಣಗಳು ಬಂದಾಗ ಹೆಣ್ಮಗಳಾಗಿ ಆ ತಂಡದಲ್ಲಿದ್ದುಕೊಂಡು ಸತ್ಯವನ್ನು ಹೊರಗೆ ತೆಗೆಯುವಂಥ ಪ್ರಯತ್ನವನ್ನು ಸೌಮ್ಯಲತಾ ಅವರು ಮಾಡಬಹುದಾಗಿತ್ತು. ಅವರು ಕೂಡ ಹಿಂದೆ ಸರಿತಾರೆ ಅಂದರೆ ಹೇಗೆ ತಗೋಬೇಕು ಇದನ್ನು? ಮೇಡಮ್, ಹೆಣ್ಮಕ್ಳೇ ಇಲ್ಲಿ ಇಂಥ ಪ್ರಕರಣಗಳಲ್ಲಿ ಬರೀ ಅವರು IPS ಆಫೀಸರೇ ಅಲ್ಲ ಅಂತಲ್ಲ. ಮನೆ ಬುಕ್ ಬಿಡುವಂಥ ಕಾರ್ಯಕ್ರಮದಲ್ಲೂ ಕೂಡ ಒಬ್ಬ TV ಕಾರ್ಯಕ್ರಮದ ಚೀಫ್ ಎಡಿಟರ್ ಚೀಫ್ ಅವರು ಹೊಗಳ್ತಾರೆ ಅಲ್ಲಿ ಕೂತ್ಕೊಂಡು ಅಂತಂದ್ರೆ. ಆಮೇಲೆ IPS ಆಫೀಸರ್ ಮೇಡಮ್ ಅವರೊಬ್ಬರೇ ಅಲ್ಲ, ಇವನ್ ಅನುಚಿತ್ ಕೂಡ ಈ ವಾಂಟೆಡ್ ಟು ಬ್ಯಾಕ್ ಔಟ್. ನಮ್ಗೆ ಕೇಳ್ಪಟ್ಟಿದ್ದು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಸಸ್ಪೆಂಡ್ ಮಾಡಿ ಅವ್ರನ್ನ ಅಂತ ಹೇಳಿ ಜನ ನಿಂತ್ಕೊಂಡಾಗ ಸೊ ಎಲ್ಲ ಬಾಯಿ ಮುಚ್ಕೊಂಡ್ರು. ಆಮೇಲೆ SIT ಅವರನ್ನ ನನಗೆ ಬಂದ ಮಾಹಿತಿ ಅಪೋಸಿಷನ್ ಅವರು ಲಾಕ್ ಮಾಡಕ್ಕೆ ಹೊರಟ್ರಂತೆ. ಅದಕ್ಕೋಸ್ಕರ 5 ದಿವಸ ಅವ್ರು ಏನೂ ಕೆಲಸ ಮಾಡಲಿಲ್ಲ. ಆಮೇಲೆ ಒತ್ತಡ ಜಾಸ್ತಿ ಆಯ್ತು. ಆಮೇಲೆ ಬೆಳಗ್ಗೆಯಿಂದ 4 ಗಂಟೆ ಅವ್ರಿಗೆ ಇರೋದಲ್ಲಿ ಧರ್ಮಸ್ಥಳದಲ್ಲಿ ಅಲೆಯಲ್ಲಿ, ಆಮೇಲೆ ಮಂಗಳೂರಿಗೆ ಹೋಗೋದು. ಏನಕ್ಕೆ ಅಂತಂದ್ರೆ ರಾತ್ರಿ ಹೊತ್ತು ಅವ್ರಿಗಿರಕ್ಕೆ ಭಯ ಅಂತೆ ಅಲ್ಲಿ. ಈಗ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ಮೇಲೆ ಇಟ್ಸ್ ಅ ಗೌರ್ಮೆಂಟ್ ಥಿಂಗ್ ಟು ಅವ್ರಿಗೆ ಬೇಕಾದಂಥ ಫೆಸಿಲಿಟೇಷನ್ ಅಥವಾ ಮಾನಸಿಕವಾಗಿ ಸಿದ್ಧರಿರುವಂಥ ವ್ಯಕ್ತಿಗಳನ್ನ ಈಗ ಮುಸ್ಲಿಂ ತಗೊಂಬಂದು ಹಾಕಿದ್ರೆ ಅಶೋಕ್ ಬಿಡಲ್ಲ. ನಮ್ಮ ಹಿಂದೂ ದೇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಮುಸಲ್ಮಾನ್ ತಗೊಂಬಂದು ಹಾಕವನೇ, ಕ್ರಿಶ್ಚಿಯನ್ಸ್ ತಗೊಂಡು ಇವರೇ ಶುರು ಹಚ್ಕೊಂತಾರೆ. ಅದು ಕೂಡ ಸಮಸ್ಯೆ ಇದೆ. ಹಾಗಾದ್ರೆ ಈ ಪ್ರಕರಣಗಳಿಂದ, ಈ ಗೋಜಲುಗಳಿಂದ ಮಂಜುನಾಥ ಈಶ್ವರನ್ಗೆ ಏನಾದರೂ ಕಳಂಕ ಅಂಟುತ್ತಾ ಇದೆಯಾ? ಇಲ್ಲ ಮೇಡಮ್, ಅದೇ ಪ್ರಶ್ನೆ ಕೇಳಬೇಕಾಗಿದೆ. ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ? ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ದಾಗ ಪಾಸಿಬಲಿ ಮಂಜುನಾಥನ ಆಶೀರ್ವಾದನೆ ಅನ್ಸುತ್ತೆ ಇದೆಲ್ಲ ಹೊರಗಡೆ ಬರ್ತಾ ಇದೆ. ಅವನಿಗೂ ಬೇಸರ ಆಗ್ಬಿಟ್ಟಿದೆ ಮೇಡಮ್, ಸಫೋಕೇಟ್ ಆಗ್ಬಿಟ್ಟಿದ್ದಾರೆ. ದೈವ ಕೂಡ ಸಫೋಕೇಟ್ ಆಗಿದೆ. ಹಾಗಾಗಿನೇ ಇದೆಲ್ಲ ಹೊರಗಡೆ ಒಂದೊಂದಾಗಿ ಬರ್ತಾ ಇದೆ. ಇಲ್ಲೊಬ್ಬ ಸಾಮಾನ್ಯ ಮನುಷ್ಯ ನಮ್ಮಂತವ್ರು ನಿಂತ್ಕೊಂಡು SIT ರಚನೆ ಮಾಡಿ, SITನ ಆಕ್ಟಿವೇಟ್ ಮಾಡಿ ಎಕ್ಸಿಕ್ಯೂಷನ್ ಮಾಡೋ ಲೆವೆಲ್ಗೆ ಬರ್ತದೆ ಅಂತಂದ್ರೆ ಖಂಡಿತವಾಗಿ ಅಲ್ಲಿರುವಂಥ ಅಣ್ಣಪ್ಪ ಮತ್ತು ಅಲ್ಲಿರುವ ಮಂಜುನಾಥನ ಇದನ್ನೆಲ್ಲ ಮಾಡಿಸ್ತಾ ಇರೋದು ಮೇಡಮ್. ಆ್ಯಂಡ್ ದ ಬ್ಲೆಸ್ಸಿಂಗ್ ಈಸ್ ಆಲ್ವೇಸ್ ದೇರ್ ವಿತ್ ದ ಪೀಪಲ್ ಹೂ ಸ್ಟ್ಯಾಂಡ್ ವಿತ್ ದ ಜಸ್ಟಿಸ್. ನ್ಯಾಯದ ಪರವಾಗಿ ಯಾರಿದ್ದಾರೋ ಅವ್ರ ಜೊತೆನಲ್ಲಿ ಮಂಜುನಾಥ ಅಣ್ಣಪ್ಪ ಇದಾನೆ ಮೇಡಮ್. ಖಂಡಿತ. ಇವತ್ತಿನ ಜಿ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿ ಈ ಪ್ರಕರಣದ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರೆ ವೀಕ್ಷಕರೇ, ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಇವತ್ತು ಲಾಯರ್ ಜಗದೀಶ್ ಅವರು ಭಾಗಿಯಾಗಿದ್ರು. ಒಂದಷ್ಟು ಗೋಜಲುಗಳು ಖಂಡಿತವಾಗ್ಲೂ ಧರ್ಮಸ್ಥಳ ಅಂತ ಆ ಪದವನ್ನು ಪ್ರಯೋಗ ಮಾಡಬೇಕಾದ್ರೆ ಭಕ್ತಿ ಅನ್ನೋದಿತ್ತು. ಇವಾಗ ಆತಂಕ, ಭಯ, ಒಂದು ಸಂದಿಗ್ಧ ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಏನಿದು ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ. ಈ ಜಿ ವೈಬ್ಸ್ ಪಾಡ್ಕಾಸ್ಟನ್ನು ನೀಡಿದ್ರೆ, ನೀವೇನಾದರೂ ನೋಡಿದ್ರೆ ಖಂಡಿತವಾಗ್ಲೂ ಇದರ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.